ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂತರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂತರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂತರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂತರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುದರಿ ಕಿಟತಕ ಕುಕ್ಕೂತರಿ ಜಂ ತನೌತ ತೋತ ತಳಾಕು ತೈತ 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 ತಕ ಕುಕ್ಕೂತರಿ ಜಂ ತನೌತ ತೋತ ತಳಾಕು ತೈತ 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 ತಕ ಕುಕ್ಕೂತರಿ ತಾಗತ ಜಂತ ತಳಾಂಗುತ ನಿಮಿತಕ ಧಿತ್ತಳಾಂಗು ಮನಿ ಬೆಡಲಿನ ಶ್ರೀ ತಾಗತ ಜಂತ ತಳಾಂಗುತ ನಿಮಿತಕ ಧಿತ್ತಳಾಂಗು ಮನಿ ಬೆಡಲಿನ ಶ್ರೀ ಆದ್ಯಂತರಹಿತಯರಲವಶ ಸಹ ಗಂಗಣಪತಿಗಿದೆ ಪ್ರಣತುನು ಆದ್ಯಂತರಹಿತಯರಲವಶ ಸಹ ಗಂಗಣಪತಿಗಿದೆ ಪ್ರಣತುನು ವಿಘ್ನ ಭಗ್ನ ನಿಮಗ್ನ ವರಸದ್ಗುಣ ಗಂಗಣಪತಿಗೆ ನಮೋ ಗುರು ವಿಘ್ನ ಭಗ್ನ ನಿಮಗ್ನ ವರಸದ್ಗುಣ ಗಂಗಣಪತಿಗೆ ನಮೋ ಗುರು ಗಂಗಣಪತಿಗೆ ಪ್ರಣತುನು ಗಂಗಣಪತಿಗೆ ಮೋ ಗುರು ಪ್ರಣತುನು मूषिकवाहन मोदकहस्त चामरकर्ण विलम्बित सूत्र वामन रूप महेश्वर पुत्र विघ्न विनायक पाद नमस्ते मूषिकवाहन मोदकहस्त चामरकर्ण विलम्बित सूत्र वामन रूप महेश्वर पुत्र विघ्न विनायक पाद नमस्ते विघ्न विनायक पाद नमस्ते
ಚಕ್ರವರ್ತಿ ಸೂಲಿಬೆಲೆಯವರು ಹಾಗೂ ಎಲ್ಲ ಸಂಚಲನ ಸಮಿತಿಯ ಸದಸ್ಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮುನಿವರ್ಯರು ಸಂಚಲನ ಸಮಿತಿಯ ಸದಸ್ಯರನ್ನು ಸ್ವಾಗತ ಮಾಡಿಕೊಳ್ಳೋಣ. ದೇಶಭಕ್ತಿ ಗೀತೆ ಶ್ರೀ ಸಂಜಯ್ ಮಧಾಳೆ, ಕುಮಾರಿ ಸ್ವಾತಿ ಮಧಾಳೆ, ಪ್ರಸಾದ್ ಔಂದ್ಕರ್, ಶ್ರೀಪಾದ್ ಹುನ್ಗುಂದ, ಶಾರ್ವರಿ ಹುನ್ಗುಂದ, ಸವಿತಾ ಹಲ್ಬಾವಿ, ವಿಜಯ್ ಔಂದ್ಕರ್ ಇವರಿಂದ. श्रद्धामय विश्वास बड़ा कर, सामाजिक सद्भाव जगाए, अपने प्रेम परिश्रम के बल भारत में नव सूर्य उगाए, जाग रहा है जन गण मन, निश्चित होगा परिवर्तन, शुद्ध सनातन परंपरामय, प्रेम भरा व्यवहार रहे, ऋषि मुनियों की शिक्षाओं पर चलने का संस्कार रहे, राह रपटती इस दुनिया में कुल कुटुंब का संरक्षण, निश्चित होगा परिवर्तन, जाग रहा है जन गण मन, निश्चित होगा परिवर्तन, सब समाज अंगांग परस्पर, छुआछूत लवलेश न हो, प्रीति रीत बर गहन सभी में, भेदभाव अवशेष न हो, बने परस्पर पूरक पोषक, हृदयों में रसधार सृजन, निश्चित होगा परिवर्तन, जाग रहा है जन गण मन, निश्चित होगा परिवर्तन, हरी भरी हो धरती अपनी, मिट्टी का भी हो पोषण, पंचतत्व की मंगल महिमा, दिव्य धरा
निश्चित होगा परिवर्तन जाग रहा है जन गण मन निश्चित होगा परिवर्तन श्रद्धामय विश्वास बढ़ाकर सामाजिक सद्भाव जगाए अपने प्रेम परिश्रम के बल भारत में नव सूर्य उगाए जाग रहा है जन गण मन निश्चित होगा परिवर्तन निश्चित होगा परिवर्तन निश्चित होगा ದೇಶಭಕ್ತಿ ಗೀತೆಯನ್ನು ನಡೆಸಿಕೊಂಡಂತಹ ತಂಡಕ್ಕೆ ಧನ್ಯವಾದಗಳು. ಈಗ ವೇದಿಕೆಯ ಪೂಜ್ಯರನ್ನ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಸಂಜಯ್ ಅರಿಗೆ, ಕಾರ್ಯದರ್ಶಿಗಳು, ವಿರಾಟ್ ಹಿಂದೂ ಸಮಿತಿ ಚಿಕ್ಕೋಡಿ. ಈ ಕಾರ್ಯಕ್ರಮದ ದಿಕ್ಸೂಜಿ ಭಾಷಣಕಾರರಾಗಿ ಆಗಮಿಸಿದ ಶ್ರೀ ಚಕ್ರವರ್ತಿ ಸುಲಿಬೆಲೆ, ಸಂಸ್ಥಾಪಕರು ಯುವ ಬ್ರಿಗೇಡ್, ಇವರಿಗೆ ಈ ಭವ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇನೆ. ಶ್ರೀ ಚಕ್ರವರ್ತಿ ಸುಲಿಬೆಲೆ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುತ್ತೇನೆ. ಹೆಸರು ಮಿಥುನ್ ಚಕ್ರವರ್ತಿ. ಚಕ್ರವರ್ತಿ ಸುಲಿಬೆಲೆ ಅಂತಲೂ ಹೇಳಬಹುದು. ಇವರು ಹುಟ್ಟಿದ್ದು ಕಾರವಾರ, ಹೊನ್ನಾವರದಲ್ಲಿ, ಬೆಳೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿರುವ ಸೂಲಿಬೆಲೆ ಎಂಬ ಊರಿನಲ್ಲಿ. ಶ್ರೀಯುತರು ಓದಿಕೊಂಡಿದ್ದು ಕಂಪ್ಯೂಟರ್ ಇಂಜಿನಿಯರಿಂಗ್, ಆದರೆ ಧುಮುಕಿದ್ದು ಸಾರ್ವಜನಿಕ ಜೀವನಕ್ಕೆ. ಇವರು ಮಾನನೀಯ ರಾಜೀವ್ ದೀಕ್ಷಿತ್ ಆಜಾದಿ ಬಚಾವ್ ಆಂದೋಲನದ ಮೂಲಕ ಪ್ರಭಾವಿತರಾಗಿ ಸಾಮಾಜಿಕ ಜೀವನಕ್ಕೆ ದಾಪುಗಾಲಿಟ್ಟರು. ಶ್ರೀಯುತರಿಗೆ ನೆಲ ಅಂದರೆ ವಿಶೇಷ ಪ್ರೀತಿ. ರಾಷ್ಟ್ರದ ಬಗ್ಗೆ ಚಿಂತಿಸೋದು, ಮಾತನಾಡೋದು, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಓದೋದು ಹಾಗೂ ಬರೆಯೋದು ಅಂದರೆ ತುಂಬ ಅಚ್ಚುಮೆಚ್ಚು. ಈ ನಿಟ್ಟಿನಲ್ಲಿ ಇಲ್ಲಿಯವರೆಗೆ 15 ಪುಸ್ತಕಗಳ ಬರಹ ಹಾಗೂ ಪ್ರಕಟಣೆಗೊಂಡಿವೆ. ಜಾಗೋ ಭಾರತ್ ಎಂಬ ವಿಶಿಷ್ಟ ಗೀತಕಥನ ಕಾರ್ಯಕ್ರಮದ ಮೂಲಕ ರಾಷ್ಟ್ರ ಜಾಗೃತಿ ಕೆಲಸ. ಈಗ ನಾನೇ ಭಾರತ್ ಎಂಬ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾರೆ. ರಾಷ್ಟ್ರಶಕ್ತಿ ಕೇಂದ್ರದ ಮೂಲಕ ಸ್ವಯಂ ಸೇವಾ ಕಾರ್ಯವನ್ನು ಮಾಡುತ್ತಾ ನಾಡಿನಾದ್ಯಂತ ಹಲವಾರು ಯುವಕರಿಗೆ ಪ್ರೇರಣಾ ಸ್ವರೂಪಿಯಾಗಿದ್ದಾರೆ. ಇವರು ಪ್ರಸ್ತುತ ಯುವ ಬ್ರಿಗೇಡ್ ಮತ್ತು ನಿವೇದಿತಾ ಸೇವಾ ಪ್ರತಿಷ್ಠಾನದ ಮೂಲಕ ದೇಶದ ಉನ್ನತಿಗೆ ಪೂರಕವಾದ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಶ್ರೀಯುತರಿಗೆ ಸಂಚಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಅನಿಲ್ ಮಾನೆ ಹಾಗೂ ವೇದಿಕೆ ಮೇಲಿನ ಎಲ್ಲ ಸಂಚಲನಾ ಸಮಿತಿ ಸದಸ್ಯರು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಶ್ರೀ ಜಗದೀಶಣ್ಣ ಕೌಟಿಗಿಮಠರ್, ಅಧ್ಯಕ್ಷರು ವಿರಾಟ್ ಹಿಂದೂ ಸಮ್ಮೇಳನ ಸಂಚಲನಾ ಸಮಿತಿ ಚಿಕ್ಕೋಡಿ. ಇವರು ನಮಗೆಲ್ಲ ಚಿರಪರಿಚಿತರು, ಸಾಮಾಜಿಕ ಚಿಂತಕರು, ಯುವ ಧುರೀಣರು ಹಾಗೂ ಕರ್ನಾಟಕ ಸಂಯುಕ್ತ ಸಹಕಾರಿ ನಿರ್ದೇಶಕರಾಗಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇನೆ. ಇವರಿಗೆ ಸಂಚಲನಾ ಸಮಿತಿ ಸದಸ್ಯರಾದ ಶ್ರೀ ಸದಾಶಿವ ಮಾಳಿ ಅವರು ಪುಷ್ಪ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.
ಅದೇ ರೀತಿಯಾಗಿ ಶ್ರೀಮತಿ ದೀಪಾಲಿ ದಿಂಡೋರೆ, ಸಂಯೋಜಕರು ಕೇಶವ ಸ್ಮೃತಿ ಟ್ರಸ್ಟ್ನ ಗೋ ಅನುಸಂಧಾನ ಕೇಂದ್ರ ಚಿಕ್ಕೋಡಿ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಇವರಿಗೆ ಶಕುಂತಲಾ ಡೋನ್ವಾಡ್ ಇವರು ಪುಷ್ಪವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದ ಸಂಚಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಸುಭಾಸಣ್ಣ ಕೌಲಾಪುರೆ ಅವರು, ಅನಿಲ್ ಮಾನೆಯವರು, ಶ್ರೀಪಾಲ್ ಮುನೋಳೆಯವರು ಹಾಗೂ ಸದಸ್ಯರಾದಂಥ ಪ್ರವೀಣಣ್ಣ ಕಾಂಬಳೆಯವರು, ಶ್ರೀಮತಿ ಶಾಂಭವಿ ಅಶ್ವತ್ಪುರ್, ಶಿವಪತ್ರಪ್ಪ ಜತ್ತಿ ಹಾಗೂ ಬಾಹುಬಲಿ ನಸ್ಲಾಪುರೆ, ರಮೇಶ್ ಕುಡ್ತರ್ಕರ್, ವಿನಾಯಕ್ ಬನ್ನಟ್ಟಿ ಹಾಗೂ ಸುದರ್ಶನ್ ತಮ್ಮಣ್ಣವರ್, ರಾಜು ದೀಕ್ಷಿತ್, ಪ್ರಾಣೇಶ್ ಕೌಜಲ್ಗಿ, ಈ ಎಲ್ಲ ಸಂಚಲನಾ ಸಮಿತಿ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಹಾಗೆ ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ಸುರೇಶ್ ಕೌಜಲ್ಗಿ ಮತ್ತು ಪ್ರಕಾಶ್ ಲಂಗೋಟಿ ಅವರು ಎಲ್ಲ ಸಮಿತಿ ಸದಸ್ಯರಿಗೆ ಪುಷ್ಪವನ್ನು ನೀಡಬೇಕು. ಅದೇ ರೀತಿಯಾಗಿ ಆಗಮಿಸಿದ ಯಾವತ್ತು ಚಿಕ್ಕೋಡಿ ನಗರದ ಸಮಾಜ ಬಾಂಧವರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಾತಾ ಭಗಿಣಿಯರಿಗೂ, ಪತ್ರಕರ್ತ ಬಂಧುಗಳಿಗೂ, ಗುರು ಹಿರಿಯರಿಗೂ, ಉಪಸ್ಥಿತರಿರುವ ಎಲ್ಲ ಜನಪ್ರತಿನಿಧಿಗಳಿಗೂ, ಮುದ್ದು ಮಕ್ಕಳಿಗೂ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿರಾಟ್ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಗದೀಶಣ್ಣ ಕೌಟಿಮಠ್ ಅವರಿಂದ ಪ್ರಾಸ್ತಾವಿಕ ನುಡಿ. बोलो भारत माता की, बोलो भारत माता की. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಚಿಕ್ಕೋಡಿಯ ಸಂಪಾದನಾ ಪೂಜ್ಯರ ಅಡಿದಾರರಲ್ಲಿ ಪಡಮಟ್ಟು ಮುನಿರಾಜ್ಜಿ ಮಹಾರಾಜ್ ಅವರ ನಮನಗಳಿಗೆ ಹಣೆ ಮಣೆದು ವಿಶೇಷ ರಾಷ್ಟ್ರಾಭಿಮಾನದ ಭಾಷೆಯನ್ನು ಕಲಿಸಲು ಬಂದಂಥ ಸೂಲಿವಿಲಿ ಚಕ್ರವರ್ತಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ವಿರಾಟ್ ಹಿಂದೂ ಸಮಾವೇಶದ ಉಪಾಧ್ಯಕ್ಷರೇ, ಸದಸ್ಯರೇ ಸೇರಿದಂಥ ಯಾವತ್ತೂ ಚಿಕ್ಕೋಡಿ ನಗರದ ತಾಯಂದಿರೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತು ಚಿಕ್ಕೋಡಿ ನಗರದಲ್ಲಿ ಒಂದು ಭವ್ಯ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಿಕೆ ಅತೀವ ಹೆಮ್ಮೆ ಮತ್ತು ಸಂತೋಷ ಅನಿಸುತ್ತದೆ. ಯಾಕಂದರೆ ಕೇವಲ ಒಂದು 20 ದಿನಗಳ ಆಚೆ ಈ ಕಾರ್ಯಕ್ರಮದ ರೂಪರೇಷೆ ತಯಾರು ಮಾಡುವಂಥ ಹಂತದಲ್ಲಿ ನಾವೆಲ್ಲರೂ ಕಾರ್ಯಾಲಯದಲ್ಲಿ ಸೇರಿದಾಗ
ಈ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಮಾಡಬೇಕು, ಜನರನ್ನು ಯಾವ ರೀತಿ ಹುರಿದುಂಬಿಸಬೇಕು ಅನ್ನುವಂಥ ಒಂದು ಪ್ರಥಮ ಸಭೆಯಲ್ಲಿ ಚಿಕ್ಕೋಡಿ ನಗರದ ಪ್ರತಿಯೊಂದು ಸಮಾಜಕ್ಕೆ ಹೋಗಿ ಭೇಟಿಯಾಗಿ ಅವರನ್ನು ಕೂಡಿಸಿಕೊಳ್ಳುವಿಕೆಯನ್ನು ಅಪ್ಪಿಕೊಳ್ಳುವಿಕೆಯನ್ನು ನಾವು ಪ್ರಾರಂಭ ಮಾಡಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಕರ್ತರ ಪಡೆ ಈ ಕಾರ್ಯಕ್ರಮದಕ್ಕೆ ಪೂರ್ವದಲ್ಲಿ ಪ್ರತಿಯೊಂದು ಚಿಕ್ಕೋಡಿ ನಗರದಲ್ಲಿರುವಂಥ ಹಿಂದೂ ಸಮಾಜದ 44 ಸಮಾಜಗಳನ್ನು ವಿಶೇಷವಾಗಿ ಭೇಟಿಯಾಗಿ ಅವ್ರನ್ನೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಮಂತ್ರಿಸಕ್ಕಾಗಿ ವಿಶೇಷವಾಗಿ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಿ ಮತ್ತೊಮ್ಮೆ ನನಗೆ ಅತೀವ ಸಂತೋಷ ಅನಿಸುತ್ತದೆ. ಚಿಕ್ಕೋಡಿ ನಗರದಲ್ಲಿ ನ ಭೂತೋ ನ ಭವಿಷ್ಯತೆ ಎಂಬಂತೆ ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ಆತಂಕದಾಗಿದ್ದು ನಾವು ಈ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಆಗ್ಬೋದು ಏನು ಅಂಥೇಳಿ ಆ ನಿಯೋಜನೆ ಮಾಡಿಕೊಂಡಾಗ ಇವತ್ತು ನಗರದ ಮೂಲೆ ಮೂಲೆಗಳಿಂದ ಕೂಡ ನಗರದ ಜನತೆ ಇವತ್ತು ಆಗಮಿಸಿದ್ದಾರೆ. ತಾಯಂದಿರು ವಿಶೇಷವಾಗಿ ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ನೀವು 2 ಗಂಟೆಗೆ ಬಾ ಅಂದ್ರೆ ನೀವು ಕರೆಕ್ಟ್ 2 ಗಂಟೆಗೆ ಬಂದುಬಿಟ್ರಿ ಅಲ್ಲಿ. ಯಾಕಂದ್ರೆ ಮತ್ತೊಬ್ಬರಿಗೆ ಬರೋಕ್ಕೆ ಅವಕಾಶ ಇಲ್ಲಾಗಿತ್ತು, ಅಷ್ಟು ಪ್ಯಾಕ್ ನೀವು ಮಾಡಿಬಿಟ್ಟಿದ್ರಿ ಅಲ್ಲಿ ಸರ್ಕಲ್ನಾಗ. ಆ ಕಾರಣಕ್ಕಾಗಿ ನಗರದಲ್ಲಿ ಒಂದು ವಿರಾಟ್ ಹಿಂದೂ ಸಮಾವೇಶ ಆಗಬೇಕು, ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಈ ಪೂರ್ವ ಸಿದ್ಧತಾ ತಯಾರಿ ಒಂದು 3-4 ಬಾರಿ ಮೀಟಿಂಗ್ಗಳನ್ನ ಮಾಡಿದಾಗ ಸಂಖ್ಯಾ ಇದ್ರ ಬಗ್ಗೆನೇ ಒಂದು ದೊಡ್ಡ ಸಮಸ್ಯೆ ಇತ್ತು, ಆತಂಕ ಇತ್ತು. ಆದರೆ ಇವತ್ತು ಆ ಎಲ್ಲ ಆತಂಕವನ್ನು ನೀವು ಮುರಿದು ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆಯನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೀರಿ ಅಂಥೇಳಿ ಅತೀವ ಹೆಮ್ಮೆಯಿಂದ ಹೇಳ್ತೀನಿ. ವಿಶೇಷವಾಗಿ ನಾವು ಭಾರತೀಯರಾಗಿ ಹಿಂದೂಗಳಾಗಿ ದೇಶದಲ್ಲಿ ಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತದೆ ಅನ್ನೋದನ್ನು ಕೇವಲ ಮೊಬೈಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಾಣ್ತಾ ಇರ್ತೀವಿ. ಅವತರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಾತ್ಕಾಲಿಕವಾಗಿ ತಗೋತೀವಿ. ಆದರೆ ವಿಶೇಷವಾಗಿ ಹೇಳ್ತೀನಿ, ಭಾರತವನ್ನು ಯಾವ ರೀತಿಯಾಗಿ ಮುಗಿಸ್ಬೇಕು ಅನ್ನುವಂಥ ಹವಣಿಕೆ ದೇಶದ ಒಳಗೂ ಮತ್ತು ಹೊರಗೂ ಕೂಡ ಇವತ್ತು ಹವಣಿಕೆ ಪ್ರಾರಂಭ ಆಗಿದೆ. ಇವತ್ತು ನೇಪಾಳ ತಗೋರಿ, ಇವತ್ತು ಬಾಂಗ್ಲಾದೇಶ ತಗೋರಿ, ಇವತ್ತು ಮ್ಯಾನ್ಮಾರ್ ತಗೋರಿ, ಇವತ್ತು ಪಾಕಿಸ್ತಾನ ತಗೋರಿ, ಯಾವುದೇ ರಾಷ್ಟ್ರ ತಗೊಂಡ್ರೂ ಕೂಡ ಯಾವ ರೀತಿ ಭಾರತದ ಮೇಲೆ ಅತಿಕ್ರಮಣ ಮಾಡಬೇಕು ಅಥವಾ ಅಲ್ಲಿದ್ದಂಥ ಶಕ್ತಿಗಳನ್ನು, ಭಾರತ ವಿರೋಧಿ ಶಕ್ತಿಗಳನ್ನ ಯಾವ ರೀತಿ ಹುರಿದಂಬಿಸ್ಬೇಕು ಅನ್ನುವಂಥ ಒಂದು ಶಕ್ತಿಗಳು ಕೂಡಿ ಕೆಲಸ ಮಾಡತ್ತಾವೆ. ಆದರೆ ದುಃಖದ ಸಂಗತಿ ಏನಂದ್ರೆ, ಅವು ಎಷ್ಟು ಹೊರಗಿನ ಶಕ್ತಿಗಳು ಎಷ್ಟು ಕೆಲಸ ಮಾಡತ್ತಾವು, ಅದಕ್ಕೆ ಪೂರಕವಾಗಿ ಕೂಡ ಒಳಗಿನ ಶಕ್ತಿಗಳು ಕೂಡ ಪೂರಕವಾಗಿ ಕೆಲಸ ಮಾಡತ್ತಾವೆ. ಆದ್ರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ, ಈ ದೇಶ ಮುಂಚೆ ಕೂಡ ಹಿಂದೂ ರಾಷ್ಟ್ರ ಆಗಿತ್ತು, ಇವತ್ತು ಹಿಂದೂ ರಾಷ್ಟ್ರ ಆಗೈತಿ, ಮುಂದೆ ಕೂಡ ಹಿಂದೂ ರಾಷ್ಟ್ರ ಆಗೇ ಇರ್ತೈತೆ ಅನ್ನೋದನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನಾವು ಜಾಗೃತ ಆಗಲಿಲ್ಲಾದರೆ, ನಾವು ಒಂದು ವೇಳೆ ಜಾಗೃತ ಆಗಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಾವು ಮೈ ಮುಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದೇ ಬರ್ತೈತಿ. ಅದಕ್ಕೆ ಎಚ್ಚರವಾಗಿ ನಮ್ಮಲ್ಲಿರುವಂಥ ಭಾವನೆಗಳನ್ನ, ಅನಿಷ್ಟ ಭಾವನೆಗಳನ್ನ ತೊಡೆದು ನಾವೆಲ್ಲರೂ ಒಂದು, ನಾವು ಕೆಳಜಾತಿಯವರು, ಮೇಲ್ಜಾತಿಯವರು, ನಮ್ಮಲ್ಲಿ ಒಳಪಂಗಡಗಳನ್ನ ಎಲ್ಲರೂ ಮರೆತು ಎಲ್ಲರೂ ನಾವು ನಮ್ಮ ಸಂರಕ್ಷಣೆಗಾಗಿ ಈ ಹಿಂದೂ ಸಮಾವೇಶಗಳನ್ನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ 100 ವರ್ಷಗಳ ಇತಿಹಾಸವನ್ನು ನಾವು ಸ್ಮರಣೆಗೆ ತೆಗೆದುಕೊಂಡು ನಗರದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಲ್ಲಿಂದನೇ ಪ್ರಾರಂಭ ಆಗೈತಿ. ನಮ್ಮ ಆಶೆ ಹಿಂಗದ, ಇದೇ ರೀತಿ ಇಡೀ ದೇಶಾದ್ಯಂತ ಇದೇ ರೀತಿ ಆಗಬೇಕು. ನಗರದಲ್ಲಿ ಯಾವ ರೀತಿ ಹಿಂದೂ ಒಂದು ಸಾಮ್ರಾಜ್ಯವನ್ನು ನಾವು ಕಟ್ಟುವಂಥ ಪ್ರಯತ್ನ ಮಾಡಿದ್ದೀವಿ, ದೇಶದಲ್ಲಿ ಕೂಡ ಅದೇ ರೀತಿ ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನೋಂಥ ಆಶೆಯನ್ನು ವ್ಯಕ್ತ ಮಾಡಿ ನನ್ನೆರಡು ಮಾತುಗಳಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಪ್ರೇಮ ಭುವನ ಭಾನು ಸೂರಿ ಸಮುದಾಯದ ಆಚಾರ್ಯರಾದ ಪರಮ ಪೂಜ್ಯ ಅಭಯಶೇಖರ್ಜಿ ಸೂರಿಜಿ ಅವರ ಶಿಷ್ಯರಾದ ಶ್ರೀ ಮುನಿರಾಜ್ಜಿ ಮಹಾರಾಜರಿಂದ ಆಶೀರ್ವಚನ. ಅವರು ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಸಹಕರಿಸಬೇಕು. ಅವರು ಮೈಕ್ ಮುಟ್ಟಲ್ಲ, ಅವರು ಆಶೀರ್ವಚನ ಹಾಗೆ ಹೇಳ್ತಾರೆ.
ಅದನ್ನು ಹಾಗೆ ಅಲ್ಲಿ ಲೈವ್ ಆಗಿ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. सवि विश्वता अनुकूल वृष्टि हो सदा घर घर में हो धन धान्य और आरोग्य की हो संपदा रोगो गुन्हा अपराध और हिंसादि पापो दूर हो सर्वत्र शांति सुख समृद्धि धर्म का जयकार हो। समस्त हिंदू सम्मेलन विराट हिंदू सम्मेलन इसका सहभागी बनने में मुझे भी एक आनंद की अनुभूति हुई है। सही में आप सबका जो भारत राष्ट्र के प्रति प्रेम है, हिंदू संस्कृति के प्रति जो प्रेम है, वो देखकर दिल बहुत ही आनंदित हुआ है, बहुत आनंद का अनुभव कर रहा है। आज भी भारत भूमि में हमारी संस्कृति जागृत है। आज भी कर्नाटका, तमिलनाडु सब जगह हम 2 साल से घूम रहे हैं, लेकिन 2 साल से भारत की संस्कृति आज भी जागृत है, इसका हमें नाज है। ये सब स्वामी जी और ऋषि मुनियों की भव्य परंपरा जो हमें मिली है, इसकी कृपा है। लेकिन आज ये जो समस्त संगठन हुआ है, सम्मेलन, हिंदू सम्मेलन हुआ है, इसका एक महत्व का बाट के सब समय पे वहाँ से निकले और समय सर यहाँ पहुँच गए। वास्तव में समय की जो पाबंदी और विशेष इतनी विराट संख्या में जो जनमेदनी उपस्थित हुई है, ये हमारी सभी जाति, सभी कौम, सब एक साथ एकत्रित हुए हैं। इसका ये एकता का बहुत बड़ा इतिहास है। ये चिक्कोडी नगर में वास्तव में एक बहुत बड़ा इतिहास निर्माण हो गया कि सभी कौम, 40 कौम एक साथ इकट्ठी हुई है। लेकिन एक बात है कि आज वर्तमान में लोकशाही परंपरा और लोकशाही परंपरा के कारण ये हमारी एकता कहीं पे भी हमें सफलता प्राप्त करवाएगी। आज तक करवाती थी और आगे भी करवाएगी, लेकिन भविष्य बहुत अंधकारमय है। कुछ वर्ग ऐसे हैं ಗುರಿಯು ಒಂದೇ तेरे ಸೋರುದಯ ದ್ವಾರ ವಿಭ್ರಾಂತ ಜನಗಳಲ್ಲಿ ಹರಿಸೋ ಸ್ನೇಹಪೂರ ಭ್ರಮೆಯಾಂತ ಮನಗಳಲ್ಲಿ ಉರಿಸೋ ಧ್ಯೇಯ ದೀಪ ಜನಮನದ ಆಳದಲ್ಲಿ ಶಿಲೆಯು ಕಲೆಯ ಧರಿಸಿ ಇತಿಹಾಸ ಒರೆಯುತ್ತಿಹುದು ಹಿಂದೂ ಜನತೆ ಇಂದು ನಾಡನ್ನೇ ಮರೆಯುತ್ತಿಹುದು ಮೆರೆಸೋ ರಾಷ್ಟ್ರ ಧ್ವಜವಾ ಉನ್ನತಿಯ ಬಾಣಿನಲ್ಲಿ ಸ್ಮರಿಸೋ ನಾಡ ಹಿರಿಮೆ ಅನುದಿನವೂ ಬಾಳಿನಲ್ಲಿ ಉರಿಸೋ ಧ್ಯೇಯ ದೀಪ ಜನಮನದ ಆಳದಲ್ಲಿ ಬಲವ ಗಳಿಸಲೊಂದೇ ಸಾಧನವು ಸಂಘಟನೆಯು ಗೆಲುವ ಛಲದ ಕುಲಕ್ಕೆ ಎಂದೆಂದೂ ಇಲ್ಲ ಕೊನೆಯು ಧರಿಸೋ ವೀರ ತೊಡುಗೆ ಹೋರಾಡು ಸಮರದಲ್ಲಿ ಸರಿಸೋ ಹೇಳಿತನವ
ಸಂಕಟದಿ ಸಮಯದಲ್ಲಿ ಉರಿಸೋ ಧ್ಯೇಯ ದೀಪ ಜನಮನದ ಆಳದಲ್ಲಿ ಹರಿಸೋ ಅಮೃತಧಾರ ವಿಷಮಯ ಪಾತಾಳದಲ್ಲಿ ಉರಿಸೋ ಧ್ಯೇಯ ದೀಪ ಹರಿಸೋ ಅಮೃತಧಾರ ಉರಿಸೋ ಧ್ಯೇಯ ದೀಪ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ. ಎಲ್ಲರೂ ಶ್ರೇಷ್ಠರೇ. ಯಾಕೆ ಅಂತಂದ್ರೆ ಒಂದೇ ದೇವರನ್ನ ಎಲ್ಲರೂ ಬೇರೆ ಬೇರೆ ಹೆಸರಲ್ಲಿ ಕರೀತಾರಷ್ಟೇ ಅಂತ ಹೇಳುವಂಥದ್ದು ಧರ್ಮ. ನಾನು ಆ ಹಿಂದೂ ಧರ್ಮಕ್ಕೆ ಸೇರಿದವನು. ಹೇಗೆ ಮನೆಯಲ್ಲಿ ತಾಯಿ ಬೆಳಗಾಗಿ ಎದ್ರೆ ಮಕ್ಕಳಿಗೆ ತಾಯಿ ಆಗ್ತಾಳೋ, ಮಕ್ಕಳು ಅಮ್ಮ ಅಂತ ಕರೀತಾರೆ. ಗಂಡ ಅಮ್ಮ ಅಂತ ಕರೆಯೋದಿಲ್ಲ, ಗಂಡ ಲೇ ಬಾರೆ ಅಂತಾನೆ ಕರೀತಾನೆ. ಅವಳು ಗಂಡನಿಗೆ ಬೇರೆ. ಅತ್ತೆ ಮಗಳನ್ನ ಲೇ ಅಂತ ಕರೆಯೋದಿಲ್ಲ, ಸೊಸೆ ಕರೆದಂಗೆ ಕರೀತಾಳೆ. ಹೊರಗಡೆ ಜನ ಅವಳು ಟೀಚರ್ ಆಗಿದ್ರೆ ಟೀಚರ್ ಅಂತ ಕರೀತಾರೆ, ಫ್ರೆಂಡ್ಸ್ ಆಗಿದ್ರೆ ಫ್ರೆಂಡ್ಸ್ ಆಗಿ ಕರೀತಾರೆ. ಒಬ್ಬಳೇ ನನ್ನ ಅಮ್ಮ, ಯಾರ್ಯಾರಿಗೆ ಹೆಂಗೆ ಕಾಣ್ತಾಳೋ ಅವ್ರು ಹಂಗಂಗೆ ಕರೀತಾರೆ. ಹಾಗೆ ಒಬ್ಬನೇ ಭಗವಂತ ಯಾರ್ಯಾರು ಹೆಂಗೆ ನೋಡ್ತಾರೋ ಹಾಗೆ ಭಿನ್ನ ಸ್ವರೂಪದಲ್ಲಿ ಕರ್ಕೊಳ್ತಾರೆ. ಭಗವಂತ ನಮ್ಮ ತಾಯಿ ಇದ್ದಂತೆ ಅಂತ ಭೂಮಂಡದಲ್ಲಿ ಯಾರಾದರೂ ಹೇಳಿದ್ರೆ ಅದು ನನ್ನ ಧರ್ಮ. ಈ ಕಾರಣಕ್ಕೆ ಜಗತ್ತಿನ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ಯಾಕೆ ಇವ್ರುಗಳ ಮುಂದೆ ತಲೆ ತಗ್ಬೇಕು? ರಿಲಿಜನ್ ಹೇಳುತ್ತೆ, ರಿಲಿಜನ್ಗೆ ಒಬ್ಬನೇ ವ್ಯಕ್ತಿ ಇರಬೇಕು. ಆ ವ್ಯಕ್ತಿ ಹುಟ್ಟಿಸಿದ್ದು ಮಾತ್ರ ರಿಲಿಜನ್. ಆದರೆ ಧರ್ಮ ಹೇಳುತ್ತೆ, ಧರ್ಮಕ್ಕೆ ಒಬ್ಬನೇ ವ್ಯಕ್ತಿ ಇಲ್ಲ ಕಣಪ್ಪ. ಲೈಟ್ ಕಂಡಿಡಿದವನು ಫ್ಯಾರಡೆ ಅಂತ ಇರಬಹುದು, ಬಲ್ಬ್ ಕಂಡಿಡಿದವನು ಫ್ಯಾರಡೆ ಅಂತ ಇರಬಹುದು, ಆದರೆ ಫಿಸಿಕ್ಸ್ನ ಸೈನ್ಸ್ಗೆ ಅಪ್ಪ ಅಂತ ಯಾರೂ ಇರೋದಿಲ್ಲ. ನಿಮ್ಮದೆಲ್ಲ ಬಲ್ಬ್ ಕಂಡಿಡಿದಿರೋ ತರ ಸಾಮಾನ್ಯವಾದ ಇನ್ವೆನ್ಷನ್ಗಳು. ಹಿಂದೂ ಧರ್ಮ ಅಂದ್ರೆ ವಿಜ್ಞಾನ ಕಣೋಲೈ, ಇದಕ್ಕೆ ಅಪ್ಪ ಇರಬೇಕು ಅಂತಿಲ್ಲ, ಇದು ಎಲ್ಲರಿಗೂ ಅಪ್ಪ ಅಂತ ಈ ದೇಶ ಯಾವತ್ತೂ ಹೇಳ್ತಲ್ಲ. ಆ ಧರ್ಮಕ್ಕೆ ಸೇರಿದವನು ನಾನು ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳಿ ಇವ್ರ ಎದುರುಗಡೆ? ಜಗತ್ತಿನ ಅನೇಕ ರಿಲಿಜನ್ಗಳು ಹೇಳ್ತವೆ ರಿಲಿಜನ್ನಿಗೆ ಒಂದು ಪುಸ್ತಕ ಇರಬೇಕು. ಇಸ್ಲಾಮಿಗೆ ಒಂದು ಪುಸ್ತಕ ಇದೆ, ಕ್ರಿಶ್ಚಿಯಾನಿಟಿಗೆ ಒಂದು ಪುಸ್ತಕ ಇದೆ, ಯಹೂದ್ಯರ್ ತಮ್ಮದೊಂದು ಪುಸ್ತಕ ಅಂತಾರೆ. ಆದರೆ ಹಿಂದೂ ಧರ್ಮಕ್ಕೆ ನಮ್ಮನ್ನು ಬಂದು ಕೇಳಿದರೆ ನಿಮ್ದು ಯಾವುದಪ್ಪ ಪುಸ್ತಕ ಅಂದರೆ ಹಿಂದೂ ತಲೆ ತಗ್ಗಿಸಿ ನಿಲ್ತಾನೆ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ, ನಾನು ತಲೆ ತಗ್ಗಿಸಿ ನಿಲ್ಲೋದಿಲ್ಲ. ನಿಮ್ದೆಲ್ರದ್ದು ಒಂದೊಂದು ಪುಸ್ತಕ, ನನ್ನದು ಲೈಬ್ರರಿ ಇದೆ, ಕರ್ಕೊಂಡು ಹೋಗ್ತೀನಿ ಬಾ ಅಂತ. ವೇದಗಳನ್ನು ತೋರಿಸ್ತೀನಿ, ಉಪನಿಷತ್ತುಗಳನ್ನು ತೋರಿಸ್ತೀನಿ, ರಾಮಾಯಣ ಮಹಾಭಾರತ ಮತ್ತು ಶರಣರ ವಚನಗಳನ್ನು ತೋರಿಸಿ ನೋಡು, ಇವೆಲ್ಲ ನನ್ನ ಧರ್ಮದ ಪುಸ್ತಕಗಳು. ಯಾವುದನ್ನು ಓದಿದ್ರು ಹಿಂದೂ ಧರ್ಮ ಅರ್ಥವಾಗುತ್ತೆ ಅಂತ ಹೇಳುವಂತ ದೊಡ್ಡ ಸಮುದಾಯಕ್ಕೆ ಸೇರಿದವನು ನಾನು ಯಾಕ್ರಿ ತಲೆ ತಗ್ಗಿಸ್ಬೇಕು? ಅದಕ್ಕೆ ಸ್ವಾಮಿ ವಿವೇಕಾನಂದರು ತಮ್ಮ 30ನೇ ವರ್ಷ ವಯಸ್ಸಿನಲ್ಲಿ ಅಮೆರಿಕಾದ ಚಿಕಾಗೋದ ವೇದಿಕೆ ಮೇಲೆ ನಿಂತ್ಕೊಂಡು ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ದೇಶಗಳಿಂದ ನಿಮ್ಮದೇ ಜನರನ್ನು ಓಡಿಸಿದಾಗ ಜಗತ್ತಿನಲ್ಲಿ ಯಾರೂ ಅವರಿಗೆ ಆಶ್ರಯ ಕೊಡಲಿಲ್ಲ. ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮಕ್ಕೆ ಸೇರಿದವನು ನಾನು ಎನ್ನುವಂತ ಹೆಮ್ಮೆ ನನಗಿದೆ ಅಂತ 30 ವರ್ಷದ ತರುಣ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ದ. ಅದು ಹಿಂದೂ ಧರ್ಮ. ನಾನು ಆ ಹಿಂದೂ ಧರ್ಮಕ್ಕೆ ಸೇರಿದವನು. ನನ್ನ ಧರ್ಮ ಹೆಂಗಿದೆ ಇವತ್ತು? ನಾನು ಬರೀ ನಿಮ್ಮ ಧರ್ಮದ ಜೊತೆಗೆ ಮಾತಾಡ್ತೀನಿ. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂಥ ಅಗತ್ಯ ಇದೆ. ಕೆಲವು ರಿಲಿಜನ್ಗಳಿವೆ, ಆ ರಿಲಿಜನ್ಗಳನ್ನು ಜನರನ್ನ ಕೇಳಿ. ನಿಮ್ಮ ರಿಲಿಜನ್ನಲ್ಲಿ ಸ್ವರ್ಗಕ್ಕೆ ಹೋಗೋದು ಹೆಂಗೆ? ಅವ್ರೇನು ಹೇಳ್ತಾರೆ ಗೊತ್ತಾ? ಬೇರೆಯವರನ್ನ ಕೊಂದು, ನಾವು ಸೊಂಟಕ್ಕೆ ಬಾಂಬ್ ಹಚ್ಕೋಬೇಕು, ನಾವು ಕೈಯಲ್ಲಿ ಕತ್ತಿ ಹಿಡಬೇಕು, ನಾವು ಕೈಯಲ್ಲಿ ಬಂದೂಕ್ ಹಿಡಬೇಕು, ಬೇರೆಯವರನ್ನ ಕೊಂದರೆ ನಮ್ಮ ದೇವರು ಖುಷಿ ಪಡ್ತಾರೆ, ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ನನ್ನ ದೇಶಕ್ಕೆ ಬಂದು ಕೇಳಿ, ನೀವು ಸ್ವರ್ಗಕ್ಕೆ ಹೋಗೋದು ಹೆಂಗೆ?
ನಮ್ಮ ದೇಶದಲ್ಲಿ ಹೇಳುತ್ತೆ, ನಿನ್ನನ್ನು ನೀನು ತ್ಯಾಗ ಮಾಡಿಕೊಂಡ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತ ತ್ಯಾಗದ ಪಾಠವನ್ನು ಕಲಿಸಿದ್ದು ನನ್ನ ಧರ್ಮ. ನಾನು ಬೇರೆಯವ್ರು ಮಾತಾಡಲ್ಲ. ಇಲ್ಲೇ ಸಮಗಾರ ಹರಳಯ್ಯನ ಚಿತ್ರ ಇದೆ, ನೋಡಿ ಒಂದ್ಸಲ ಕಣ್ಬಿಟ್ಟು. ಯಾರು ಸಮಗಾರ ಹರಳಯ್ಯ? ಚಪ್ಪಲಿ ಜೋಡು ಹೊಲಿತಿದ್ದ ಕೆಲಸ ಮಾಡ್ತಿದ್ದವನು. ಒಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ, ಎದುರುಗಡೆ ಬಸವಣ್ಣ. ಸಮಗಾರ ಹರಳಯ್ಯ ತಲೆ ತಗ್ಗಿಸಿ ಬಸವಣ್ಣವರಿಗೆ ಬಸವರಸರೇ ಶರಣು ಅಂದ. ಬಸವಣ್ಣವರು ಅರಸುತನದಲ್ಲಿದ್ದವರು, ಸ್ವಲ್ಪ ಧಿಮಾಕ್ ಮಾಡ್ಬೋದಿತ್ತು. ಎಂಥ ದೊಡ್ಡ ವ್ಯಕ್ತಿತ್ವ ಅಂತಂದರೆ, ಸಮಗಾರ ಹರಳಯ್ಯನ ಮುಂದೆ ತಲೆ ಬಗ್ಗಿಸಿದ ಬಸವಣ್ಣವರು ಶರಣು ಶರಣಾರ್ಥಿ ಎಂದುಬಿಟ್ರು. ಹರಳಯ್ಯನಿಗೆ ತಲೆ ಕೆಟ್ಟೋಯ್ತು. ಮನೆಗೆ ಬಂದ, ಹೆಂಡತಿ ಹತ್ರ ಹೇಳ್ದ, ನಾನು ಒಂದ್ಸಲ ಶರಣು ಅಂದೆ, ಅವ್ರು 2 ಸಲ ಶರಣು ಶರಣು ಅಂತ ಹೇಳಿ ನನ್ನ ತಲೆ ಮೇಲೆ ಹೊರೆ ಹೊರಿಸ್ಬಿಟ್ರು. ಹೇಗೆ ತೀರಿಸೋದು ಬಸವಣ್ಣವರ ಹೊರೆ? ನನ್ನ ಧರ್ಮ ಹೇಳಿದ್ದನ್ನು ಅವರು ಪಾಲಿಸಿದ್ರು. ಏನ್ ಮಾಡಿದ್ರು ಗೊತ್ತಾ? ಇಲ್ಲ. ಆದರೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಇವನು ಹಿಂದೂಗಳನ್ನ ನಾಶ ಮಾಡಿದ್ದು ಅನ್ನೋದು ನೆನಪಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವೇ ತಮ್ಮ ಮಕ್ಕಳಿಗೆ ಇಡ್ತಾರೆ. ನಾವು ಇವ್ರ ಫಿಲ್ಮ್ಗಳು ನಮ್ಮ ಥಿಯೇಟ್ರಿಗೆ ಬಂದಾಗ ಸೀಟಿ ಹೊಡ್ಕೊಂಡು ನೋಡ್ತೀವಲ್ಲ, ನಮ್ಗೆ ಅರ್ಥವೇ ಆಗಲಿಲ್ಲ. ಆದರೆ ನೆನಪಿರಲಿ, ಇದೇ ತೈಮೂರ್ ಮೀರತ್ನ ಕಡೆಗೆ ಬಂದಾಗ ಮೀರತ್ನಲ್ಲಿ 80,000 ಜನ ಜಾಟ್ ಪಡೆಯವರು ಸೇರ್ಕೊಂಡ್ರು, ಗುರ್ಜರ್ರು ಸೇರ್ಕೊಂಡು ಡಿಸೈಡ್ ಮಾಡಿದ್ರು, ಇವನು ಕಾಲಿಡ್ಲಿ ಮೀರತ್ತಿಗೆ ಪಾಠ ಕಲಿಸ್ತೀವಿ ಅಂತ. 80,000 ಜನ ಪುರುಷರೊಂದಿಗೆ 40,000 ಜನ ಮಹಿಳೆಯರು ಸೇರ್ಕೊಂಡಿದ್ರು. ಮಹಿಳೆಯರು ಇದ್ದಿದ್ದರಿಂದ ಹೇಳ್ತೀನಿ, ಈ ಮಹಿಳೆಯರ ನೇತೃತ್ವ ವಹಿಸಿದವಳು ರಾಮ್ ಪ್ಯಾರಿ ಗುರ್ಜರ್ ಅಂತ 20 ವರ್ಷದ ಹೆಣ್ಮಗಳು. ತೈಮೂರ್ ಲಂಗನ ಸುತ್ತಲೂ ಈ ಭಾಗದ ಜಾಟ್ ಮತ್ತು ಗುರ್ಜರ್ರು ಸ್ಪೈಯಿಂಗ್ ಕೆಲಸ ಮಾಡ್ತಾ ಇದ್ರು, ಗೂಢಚಾರರಾಗಿ ತಿರುಗಾಡ್ತಿದ್ರು. ಅವನು ಹಿಂಗೆ ಬರ್ತಾನೆ ಅಂತ ಗೊತ್ತಾದಾಗ ಅವನು ಬರೋ ದಾರಿಯನ್ನೆಲ್ಲ ಗುರುತಿಸಿಟ್ಕೊಂಡು ಅವನ ಮೇಲೆ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಅವನು ಬಂದ ಮೀರತ್ ಭಾಗಕ್ಕೆ. ಬೆಳಗಿನ ಹೊತ್ತಿನಲ್ಲಿ ಗಂಡಸರು ದಾಳಿ ಮಾಡ್ತಿದ್ರು, ರಾತ್ರಿ ಆದರೆ ಹೆಣ್ಮಕ್ಕಳ ಸೇನೆ ಅಟ್ಯಾಕ್ ಮಾಡ್ತಿತ್ತು. ಹೇಗೆ ಸುಸ್ತಾಗ್ಬಿಟ್ಟ ಅಂತಂದ್ರೆ, ಅವನು ತನ್ನ ದೇಶಕ್ಕೆ ಹೋಗಬೇಕಾದಾಗ ಎದೆಗೆ ಏಟ್ ತಿನ್ಕೊಂಡು ಸಾಯುವ ಸ್ಥಿತಿಗೆ ಬಂದು ಹೋಗಿದ್ದ. ಒಂದು ಹೆಣ್ಣು ಮಕ್ಕಳ ಸೇನೆ ತೈಮೂರ್ ಲಂಗನಿಗೆ ಪಾಠ ಕಳಿಸಿಕೊಡ್ತಲ್ಲ, ಇದು ಹಿಂದೂ ಧರ್ಮದ ತಾಕತ್ತು. ನೆನ್ಪಿಟ್ಕೊಳ್ಳಿ, ಅದೇ ಹೆಣ್ಮಕ್ಳು ಇಲ್ಲಿರೋದು. ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ರಾಮ್ ಪ್ಯಾರಿ ಗುರ್ಜರ್ ಇದ್ದಾಳೆ. ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ. ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ಕಿತ್ತೂರಿನ ಚೆನ್ನಮ್ಮ ಇದ್ದಾಳೆ. ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ರಾಣಿ ಅಬ್ಬಕ್ಕ ಇದ್ದಾಳೆ. ನಮ್ಮ ಹೃದಯಗಳು ಈ ವೀರರ ಹೃದಯಗಳಿಂದ ತುಂಬಿ ಹೋಗಿವೆ ಅನ್ನೋದನ್ನ ಮರಿಬೇಡಿ ಮಿತ್ರರೇ. ಈ ಸಮಾಜ ಆ ಕಡೆಯಿಂದ ಅರಬ್ಬರಿಂದ ಬಂದಂತ ಆಕ್ರಮಣವನ್ನು ಎದುರಿಸಿ ಅವರನ್ನ ಮೆಟ್ಟಿ ಓಡಿಸಿತು. ಅವರು ಓಡ್ತಾರೆ ಅಂತ ಗೊತ್ತಾದ್ರ ಬೆನ್ನ ಹಿಂದೆಯೇ ಕ್ರಿಶ್ಚಿಯನ್ರ ಆಕ್ರಮಣ ಆಯಿತು. ಜೀವಂತ ಸಮಾಜ ತಯಾರಾಯಿತು. ಕಾಲೇಜಿಗೆ ಹೋದಂಥ ಹುಡುಗರು ಅವರವರನ್ನು ಎದುರಿಸಿ ನಿಂತರು. ಸಾವರ್ಕರ್ ಅಂತವರು ಒಂದು ಸುಂದರವಾದ ರೂಪಕವನ್ನು ನೋಡಿದ್ವಿ. ಸಾವರ್ಕರ್ ಅಂತವರು ಎದುರಿಸಿ ನಿಂತರು. ಆ ಕಡೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್ ತರದ ವೀರಾದಿ ವೀರರು ಈ ಬ್ರಿಟಿಷರನ್ನ ಎದುರಿಸಿ ಅವರನ್ನು ಮಟ್ಟ ಹಾಕಿ ಓಡಿಸಿದ್ರು. ಆದರೆ ದುರಂತ, ಅವರನ್ನು ಓಡಿಸಬೇಕು ಅಂತ ನಿಶ್ಚಯ ಮಾಡಿದ ಹೊತ್ತಿಗೆ ಸರಿಯಾಗಿ ಈ ದೇಶದಲ್ಲಿ ಕಮ್ಯುನಿಸ್ಟರ ಆಗಮನ ಆಯಿತು. ಒಂದು ಅಚ್ಚರಿಯ ಸಂಗತಿ ಹೇಳ್ತೀನಿ ನಿಮಗೆ, ಬಹಳ ಜನರಿಗೆ ಗೊತ್ತಿಲ್ಲ. ಈ ವರ್ಷ ಸಂಘದ 100ನೇ ವರ್ಷ, RSSನ 100ನೇ ವರ್ಷ. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಕಮ್ಯುನಿಸ್ಟ್ ಪಾರ್ಟಿಗೂ 100 ವರ್ಷ ಆಯಿತು. ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ಹೆಸರು ಹೇಳಲಿಕ್ಕೆ ಚಿಕ್ಕೋಡಿಯಲ್ಲಿ ಇವತ್ತು ಒಂದು ನರಪಿಳ್ಳೆ ಉಳಿದಿಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ಆಯಿತು ಅಂತ ಹೇಳಲಿಕ್ಕೆ ಸಾವಿರಾರು ಜನ ಸೇರಿದ್ದಾರಲ್ಲ, ಇದು ನಮ್ಮ ತಾಕತ್ತು. 1925ರಲ್ಲಿ ಕಮ್ಯುನಿಸ್ಟರು ನಿಂತುಕೊಂಡು ಅವರು ಭರ್ಜರಿಯಾಗಿ ಈ ದೇಶವನ್ನ ಶ್ರೀಮಂತರು ಮತ್ತು ಬಡವರ ಹೆಸರಲ್ಲಿ ಒಡಿಬೇಕು ಅಂತ ನಿಶ್ಚಯ ಮಾಡಿ, ಶ್ರೀಮಂತರ ವಿರುದ್ಧ ಬಡವರನ್ನ ಎತ್ತಿ ಕಟ್ಟಿ ಈ ದೇಶದಲ್ಲಿ ಹೋರಾಟವನ್ನು ಶುರು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಯಾವ ಹೋರಾಟ ಇವತ್ತು ನೇಪಾಳದಲ್ಲಿ ಆಗ್ತಿದೆಯೋ, ಯಾವ ಹೋರಾಟ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿದೆಯೋ, ಯಾವ ಹೋರಾಟ ಇವತ್ತು ಶ್ರೀಲಂಕಾದಲ್ಲಿ ನಡೀತಿದೆಯೋ, ಯಾವ ಹೋರಾಟ ಮಾಲ್ಡೀವ್ಸ್ನಲ್ಲಿ ನಡೀತಿದೆಯೋ, ಯಾವ ಹೋರಾಟ ಕಳೆದ 2 ದಿನಗಳಿಂದ ಇರಾನ್ನಲ್ಲಿ ಪ್ರಾರಂಭವಾಗಿದೆಯೋ, ಆ ಹೋರಾಟಕ್ಕೆ ಬೀಜವನ್ನ ಈ ಲೆಫ್ಟಿಸ್ಟ್ಗಳು 1925ರಲ್ಲೇ ಹಾಕಿದ್ರು. ಅವರಲ್ಲಿ ಹಾಕಿದ್ರೆ ಭಗವಂತ ಇನ್ನೊಂದು ಬೀಜವನ್ನ ಡಾಕ್ಟರ್ ಜಿ ಹೆಡಗೇವಾರ್ರವರ ಹೃದಯದಲ್ಲಿ ನೆಟ್ಟ. ಅವರು ಸಂಘ ಸ್ವರೂಪದಲ್ಲಿ ಭಾರತದಲ್ಲಿ ಈ ಆಕ್ರಮಣವನ್ನು ತಡೆಗಟ್ಟಲಿಕ್ಕೆ ಎದೆ ಅಗಲಿಸಿ ನಿಂತರು. ಹೆಂಗ್ ಕಟ್ಟಿದ್ದು ಗೊತ್ತಾ ಸಂಘವನ್ನ ಮಿತ್ರ? ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಜನ ಸೇರ್ತೀವಿ ಸಂಘಕ್ಕೆ 100 ಅಂತ. ಆದರೆ ಡಾಕ್ಟರ್ ಜಿ ಸಂಘ ಕಟ್ಟಿದಾಗ ಹುಡುಗರಿಲ್ಲ,
ನಂದೊಂದು ಸಂಘಟನೆ ಇದೆ ಬನ್ನಿ ಅಂತಂದ್ರೆ ಯಾರೂ ಬರೋದಿಲ್ಲ. ಅದಕ್ಕೆ ಡಾಕ್ಟರ್ ಜಿ ಏನು ಮಾಡಿದ್ರು, ಕಬಡ್ಡಿ ಆಡೋಣ ಬನ್ನಿ ಅಂತ ಕಬಡ್ಡಿ ಆಡಲಿಕ್ಕೆ ಅಂತ ಕರ್ಕೊಂಡು ಬಂದರು. ಕಬಡ್ಡಿ ಆಡಲಿಕ್ಕೆ ಬಂದಂಥ ಹುಡುಗರಿಗೆ ನಾವು ಸಂಘ ಕಟ್ಟಬೇಕಾಗಿದೆ ಅಂತ ಕನಸನ್ನು ಕಟ್ಟಿಸಿ ಅವರಿಗೆ ಶಾಖೆಗೆ ಕರ್ಕೊಂಡು ಬಂದು ಅವರ ಜೊತೆ ನಿಧಾನವಾಗಿ ರಾಷ್ಟ್ರದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾ ಈ ರಾಷ್ಟ್ರವನ್ನು ತನ್ನ ಮೂಲ ಸಂಸ್ಕೃತಿಯ ಸ್ವರೂಪದಲ್ಲಿ ಉಳಿಸಿಕೊಳ್ಳಲಿಕ್ಕೆ ಡಾಕ್ಟರ್ ಜಿ ಮಾಡಿದ ಪ್ರಯತ್ನ ಇದೆಯಲ್ಲ, ಸಾಮಾನ್ಯವಾದ್ದಲ್ಲ. 3 ಹಂತದಲ್ಲಿ ಸಂಘವನ್ನು ಕಟ್ಟಲಾಯಿತು, ಅಥವಾ 3 ಪಿಲ್ಲರ್ಗಳು ಸಂಘಕ್ಕೆ. ಮೊದಲನೇದು ಶಾಖೆ. ಪ್ರತಿನಿತ್ಯ ನಮ್ಮ ಮಕ್ಕಳು ಶಾಖೆಗೆ ಹೋಗಬೇಕು. ಸ್ಕೂಲಿಗೆ ಹೋಗ್ತಾರೋ ಇಲ್ವೋ, ಆದರೆ ಶಾಖೆಗೆ ಹೋಗಲೇಬೇಕು. ಯಾಕೆ ಅಂತಂದರೆ ಈ ರಾಷ್ಟ್ರದ ಮೇಲೆ ಅಭಿಮಾನ ಮೂಡುವಂಥ ಸಂಗತಿಗಳನ್ನು ಶಾಖೆಯಲ್ಲಿ ಹೇಳ್ಕೊಡ್ಲಾಗತ್ತೆ. ಅದಕ್ಕೆ ಶಾಖೆಗೆ ಬನ್ನಿ ಅಂತ ಕರೆದ್ರು. ಅದೇ ಮೂಲ ಪಿಲ್ಲರ್. ಎರಡನೇದೇನು ಗೊತ್ತಾ? ತಮ್ಮ ಜೀವನವನ್ನೇ ರಾಷ್ಟ್ರಕ್ಕೆ ಸಮರ್ಪಿಸಿರುವಂಥ ಪ್ರಚಾರಕರು ಇದರ ಪಿಲ್ಲರ್ಗಳಾದರು. ಮೂರನೇದು ಈ ರಾಷ್ಟ್ರದ ಸಂಸ್ಕೃತಿಯನ್ನು ಬಲವಾಗಿ ಹಿಡಿದುಕೊಂಡಿರುವ ಸಂಘದ ವಿಚಾರಧಾರೆ ಈ ಇಡೀ ಸಂಘಟನೆಯನ್ನು ಬೆಸೆಯಿತು. 1925ರಲ್ಲಿ ಒಂದು ಕಡೆ ಸಂಘ ಬೆಳೀತಾ ಹೋಯ್ತು, ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಾರ್ಟಿ ಬೆಳೀತಾ ಹೋಯ್ತು. ಕಮ್ಯುನಿಸ್ಟ್ ಪಾರ್ಟಿ ಏನು ಮಾಡ್ತು ಗೊತ್ತಾ? ವಿದೇಶಿ ಸಂಸ್ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ತನ್ನನ್ನು ಬೆಳೆಸ್ಕೊಳ್ತಾ ಹೋದರೆ, ಸಂಘ ಹಿಂದೂ ಸಂಸ್ಕೃತಿಯನ್ನು ಬುಡವಾಗಿರಿಸಿಕೊಂಡು ತಾನು ನಿಶ್ಚಿತವಾಗಿ ಬೆಳಿಲಿಕ್ಕೆ ಶುರು ಮಾಡ್ತು. ಆ ಕಡೆ ಕಮ್ಯುನಿಸ್ಟರು ಅಧಿಕಾರಕ್ಕೋಸ್ಕರ ಹಪಾಪಿತನ ಪಟ್ಟರು. ಅವ್ರಿಗೆ ಅಧಿಕಾರ ಸಿಕ್ತು. ಕೇರಳದಲ್ಲಿ ಅಧಿಕಾರ ಮಾಡಿದ್ರು, ಅವರು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಮಾಡಿದ್ರು, ತ್ರಿಪುರಾದಲ್ಲಿ ಅಧಿಕಾರ ಮಾಡಿದ್ರು. ಕೇಂದ್ರ ಸರ್ಕಾರದಲ್ಲಿ ಒಂದು ಹಂತದಲ್ಲಿ 50ಕ್ಕೂ ಹೆಚ್ಚು ಸೀಟುಗಳು ಅವ್ರ ಕೈಯಲ್ಲಿತ್ತು. ಕಾಂಗ್ರೆಸ್ ಗವರ್ಮೆಂಟ್ ಒಂದು ಕಾಲದಲ್ಲಿ ಇದ್ದಾಗ ಕಮ್ಯುನಿಸ್ಟರ ಸಹಕಾರವಿಲ್ಲದೆ ಯಾವ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಹಂಗೆ ಬೆಳೆದು ಬಿಟ್ರು. ಆದರೆ ಈ ಕಡೆ ಸಂಘ ಯಾವತ್ತೂ ಅಧಿಕಾರಕ್ಕೆ ಪ್ರಯತ್ನವೇ ಪಡಲಿಲ್ಲ. ಉಲ್ಟಾ ಏನಾಯ್ತು ಗೊತ್ತಾ? ಸಂಘದ ಮೇಲೆ ಪದೇ ಪದೇ ಬ್ಯಾನ್ ಮಾಡ್ತೀವಿ ಅಂತ ಭಯದ ತೂಗು ಕತ್ತಿ ಇಟ್ರು. ಮಿತ್ರ, ಸಂಘವನ್ನು ಬ್ಯಾನ್ ಮಾಡ್ತೀವಿ ಅಂತ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಹೇಳಿದ್ರು. ಸಂಘವನ್ನು ಬ್ಯಾನ್ ಮಾಡ್ತೀವಿ ಅಂತ ಮಾಡಿದ್ರು ಕೂಡ ಯಾವಾಗ ಬಾಬರಿ ಮಸೀದಿ ಉರುಳಿದಾಗ ಹೇಳಿದರು. ಕರ್ನಾಟಕದಲ್ಲಂತೂ ದಿನ ಬೆಳಗಾದರೆ ಒಬ್ಬ ಮಂತ್ರಿ ಸಂಘವನ್ನು ಬ್ಯಾನ್ ಮಾಡ್ತೀನಿ ಅಂತಿರ್ತಾನೆ. ಯಾವಾಗ ಬ್ಯಾನ್ ಮಾಡ್ತೀನಿ ಅಂತಾರೋ ಆಗ ಜನ ಜಾಸ್ತಿ ಬರ್ತಾರೆ. ನಾವೆಲ್ಲ ಸ್ವಯಂ ಸೇವಕರು, ತಾಕತ್ತಿದ್ರೆ ಬ್ಯಾನ್ ಮಾಡಿದ್ಮೇಲೆ ಸಂಘವನ್ನು ಇನ್ನೂ ಜೋರಾಗಿ ಕಟ್ತೀವಿ ಅಂತ ಸ್ವಯಂ ಸೇವಕರಾಗಿ ಹೇಳೋದಿದೆಯಲ್ಲ, ಇದು ಸ್ವಯಂ ಸೇವಕರ ತಾಕತ್ತು. ಇದು ಕರ್ನಾಟಕದಲ್ಲಿ ನಾವು ಕಟ್ಟಿರುವಂಥ ಸಂಘದ ತಾಕತ್ತು ಅಂತ ಯಾರೂ ಮರೆಯುವಂತಿಲ್ಲ. ಆ ಕಡೆ ಕಮ್ಯುನಿಸ್ಟ್ ಪಾರ್ಟಿ ಒಂದು ಹಂತಕ್ಕೆ ಎಲ್ಲಿಗೆ ಬಂತು ಅಂತಂದರೆ, ಮೇಲಕ್ಕೆ ಏರ್ತು ನಿಧಾನವಾಗಿ ಕೆಳಗಿಳಿಲಿಕ್ಕೆ ಶುರುವಾಯಿತು. 54 ಸೀಟ್ ಇದ್ದಿದ್ದು 40ಕ್ಕೆ ಬಂತು, 40ರಿಂದ 5ಕ್ಕೆ ಬಂತು, 5ರಿಂದ 8ಕ್ಕೆ ಬಂದಿದೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಚಿಂತನೆಗಳಿಂದ ಎಲ್ಲಿ ಬಂದು ನಿಲ್ತು ಅಂತಂದರೆ, ದೇಶದ ಚುಕ್ಕಾಣಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಈ ದೇಶದ ದೊಡ್ಡ ಬದಲಾವಣೆಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಿದ್ಧವಾಗಿ ನಿಂತಿದೆಯಲ್ಲ. ಎಂಥ ಬದಲಾವಣೆ ಬಂತು ಮಿತ್ರರೇ! ಇವತ್ತು ಭಾರತ ಹಳೆಯ ಭಾರತ ಅಲ್ಲ. ಹಿಂದೂಗಳ ಕೈಯಲ್ಲಿ ದೇಶ ಕೊಟ್ಟರೆ ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಭಾರತ ಸಾಕ್ಷಿ. ಒಂದು ಕಾಲದಲ್ಲಿ ಭಾರತವನ್ನು ಬಡ ರಾಷ್ಟ್ರ ಅಂತ ಕರಿತಿದ್ರು, ದರಿದ್ರ ರಾಷ್ಟ್ರ ಅಂತ ಕರಿತಿದ್ರು, ಹಾವಾಡಿಗರ ದೇಶ ಅಂತ ಕರಿತಿದ್ರು. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ಇನ್ನೊಂದು 6 ತಿಂಗಳು ಕಳೆದ್ರೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ನಾವು. ಅಮೆರಿಕ ಬಿಟ್ರೆ, ಚೀನಾ ಬಿಟ್ರೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಭಾರತವಾಗುತ್ತೆ. ಇಷ್ಟೇ ಅಲ್ಲ, ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಮಿತ್ರರೇ, ಯಾವುದಕ್ಕೋಸ್ಕರ ಈ ದೇಶ 500 ವರ್ಷಗಳ ಕಾಲ ಪರಿತಪಿಸಿತ್ತೋ, ಹಿಂದುವಿನ ಏಕತೆಯ ಕಾರಣಕ್ಕೋಸ್ಕರ ಈಗ ಪುನರ್ ನಿರ್ಮಾಣಗೊಂಡಿದೆ ರಾಮ ಮಂದಿರ. ಮಿತ್ರರೇ, ರಾಮ ಮಂದಿರ ನಿರ್ಮಾಣ ಮಾಡಿದ್ಯಾರು? ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಲ್ಲ. ಈ ರಾಮ ಮಂದಿರದ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಶುರು ಮಾಡಿದ್ದು ಯಾರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೋರಾಟ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ, ಕರಸೇವಕರನ್ನ ಕರೆದು ಬನ್ನಿ ರಾಮ ಮಂದಿರಕ್ಕೆ ಕರಸೇವೆಗೆ ಹೋಗೋಣ ಅಂತ ಆಹ್ವಾನ ಕೊಟ್ಟಿದ್ದು ಸಂಘ. ಕರಸೇವೆಗೆ ಹೋದವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಸಂಘ. ಕರಸೇವೆ ಮಾಡ್ತಾ ಮಾಡ್ತಾ ಇಲ್ಲೊಂದು ರಾಮ ಮಂದಿರ ಬೇಕೇ ಬೇಕು ಅಂತ ಕನಸು ಕಟ್ಟಲಿಕ್ಕೆ ಕಾರಣವಾಗಿದ್ದು ಸಂಘ. ಕೊನೆಗೊಂದು ದಿನ ಅಲ್ಲೊಂದಿದ್ದ ಕಟ್ಟಡ ಉರುಳಿ ಬಿತ್ತಲ್ಲ, ಆ ಉರುಳಿ ಬಿದ್ದಾಗಲೂ ಕೂಡ ಅದರ ಜೊತೆಗೆ ನಿಂತಿದ್ದು, ಅವತ್ತು ಯಾರ್ಯಾರನ್ನ ಸರ್ಕಾರ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತೋ ಅವರ ಜೊತೆಗೆ ನಿಂತಿದ್ದು ಸಂಘ.
ಒಂದೊಂದು ಇಟ್ಟಿಗೆಯನ್ನು ಸಂಗ್ರಹಿಸಿ ಅಲ್ಲಿಟ್ಟು ಈ ದೇಶದಲ್ಲಿ ಪ್ರತಿ ವರ್ಷ ಕನಸು ಕಾಣಿಸ್ತಾ ಮುಂದಿನ ವರ್ಷ ರಾಮ ಮಂದಿರ, ಮುಂದಿನ ವರ್ಷ ರಾಮ ಮಂದಿರ, ಮರಿಬೇಡಿ ರಾಮ ಮಂದಿರ, ಮರಿಬೇಡಿ ರಾಮ ಮಂದಿರ ಅಂತ ಹೇಳಿ 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 ಯಾವುದನ್ನ 500 ವರ್ಷಗಳಿಂದ ನಮ್ಮ ಪೂರ್ವಜರು ಮಾಡ್ಲಿಕ್ಕಾಗಿರ್ಲಿಲ್ವೋ ಸಂಘ ತನ್ನ 100 ವರ್ಷಗಳ ಅವಧಿಯಲ್ಲಿ ರಾಮ ಮಂದಿರದ ಪುನರ್ ನಿರ್ಮಾಣ ಮಾಡಿ ಹಿಂದೂ ಸಮಾಜದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸ್ತು. ಆದರೆ ಕೆಲಸ ಮುಗುದಿಲ್ಲ, ಶಿವನ ಮಂದಿರ ಬಾಕಿ ಇದೆ. ನಂಗೆ ಗೊತ್ತಿದೆ ಇಲ್ಲಿ ಬಹಳ ಜನ ಶಿವನ ಭಕ್ತರಿದ್ದೀರಿ. ಕಾಶಿ ಮಂದಿರ ಆಗಿದೆ, ಒಳ್ಳೆ ಕಾರಿಡಾರ್ ಆಗಿದೆ. ಸರ್ಕಾರ ಏನ್ ಮಾಡ್ತು, ಆ ವಕ್ಫ್ನ ಆಕ್ಟ್ ಅನ್ನು ತೆಗೆದಾಕಿ ಅಥವಾ ಅದನ್ನ ತಿದ್ದುಪಡಿ ಮಾಡಿ ಈ ತರ ಇಲ್ಲ, ಡಾಕ್ಯುಮೆಂಟ್ ಇರೋದು ಮಾತ್ರ ನಿಮ್ದು ಅಂತ ಅಧಿಕೃತವಾಗಿ ಹೇಳಿದ ನಂತರ ನನಗನ್ಸುತ್ತೆ ಇವತ್ತು ಕನಿಷ್ಠ ಪಕ್ಷ 50% ಆಸ್ತಿ ವಾಪಸ್ ಹಿಂದೂ ಸಮಾಜಕ್ಕೆ, ವಾಪಸ್ ಭಾರತಕ್ಕೆ, ವಾಪಸ್ ಸರ್ಕಾರಕ್ಕೆ ಸಿಗುವಂತಾಗಿದೆಯಲ್ಲ, ಇದು ಹೊಸ ಭಾರತ ರೂಪುಗೊಂಡಿರುವಂತ ರೀತಿ. ಮಿತ್ರ, ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ ಆಗ್ತಾ ಇರುವಂತ ಅತ್ಯಾಚಾರಗಳು ಇಲ್ಲಿಲ್ಲ. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ ಇವತ್ತಿನ ಭಾರತ ಸ್ಟ್ರಾಂಗ್ ಆಗಿ ನಿಂತಿದೆ. ಒಂದ್ ಕಾಲ ಇತ್ತು ಹಿಂದೂ ಅಂದ್ರೆ ಯಾರು, ಪಾಕಿಸ್ತಾನದ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುವವ. ಹಿಂದೂ ಅಂದ್ರೆ ಯಾರು, ಚೀನಾದ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುವವ. ಈಗ ಹಂಗಿಲ್ಲ ರೀ. ಹಿಂದೂ ಅಂದ್ರೆ ಯಾರು, ಪಾಕಿಸ್ತಾನದೊಂದಿಗೆ ಯುದ್ಧ ನಡೆದರೆ 4 ದಿನದಲ್ಲಿ ಪಾಕಿಸ್ತಾನದ ಸೈನಿಕ ಮುಖ್ಯಸ್ಥ ಬಂಕರ್ನಲ್ಲಿ ಅಡಗಿ ಕೂರುವಂತೆ ಮಾಡಬಲ್ಲ ತಾಕತ್ತುಳ್ಳಂತ ಸಾಮ್ರಾಜ್ಯವನ್ನು ಕಟ್ಟಿದವನು ಹಿಂದೂ ಅಂತ. ಇದು ಹಿಂದೂ ಸಾಮ್ರಾಜ್ಯ. ಮಿತ್ರ, ಸಂಘದ 100ನೇ ವರ್ಷ ಅಲ್ಲೇನಿವತ್ತು, ಈ ವರ್ಷ. ಈ 100ನೇ ವರ್ಷಕ್ಕೆ ನಾನು ಒಂದೇ ಮಾತನ್ನು ಹೇಳಬಲ್ಲೆ, ಏನ್ ಗೊತ್ತೇನು? ಕಳೆದ 500 ವರ್ಷಗಳಲ್ಲಿ ಯಾವ ಪರಿಯ ಹಿಂದೂ ಸಾಮ್ರಾಜ್ಯವನ್ನ ನೀವು ಯಾರೂ ಕಂಡಿರಲಿಲ್ವೋ ಅಂಥದ್ದೊಂದು ಹಿಂದೂ ಸಾಮ್ರಾಜ್ಯ ಈಗ ನಿರ್ಮಾಣಗೊಂಡಿದೆ ಅಂತಂದ್ರೆ ಸಂಘದ 100 ವರ್ಷದ ತಪಸ್ಸಿನ ಫಲ ಇವತ್ತು ನಮಗೆ ಕೊಡ್ತಾ ಇದೆ ಅಂತ ನಾನಂತೂ ಭಾವಿಸ್ತೀನಿ. ಈ 100 ವರ್ಷದ ಈ ತಪಸ್ಸಿನ ಹೊತ್ತಿನಲ್ಲಿ, ಈ ಫಲ ಸಿಗುವಂತ ಹೊತ್ತಿನಲ್ಲಿ ಇನ್ನೂ ಕೆಲವು ಕೆಲಸಗಳು ಬಾಕಿ ಇವೆ. ಆ ಕೆಲಸ ನಿರ್ಮಾಣ ಆಗಬೇಕು ಅಂದ್ರೆ ನಾನು ನೀವು ಒಟ್ಟಾಗಬೇಕು. ನನಗೆ ಗೊತ್ತಿದೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೀವಿ. ಇವತ್ತು ನನ್ನ ಪಕ್ಕದಲ್ಲಿ ಕೂತಿರೋರು ಯಾವ ಜಾತಿ ಅಂತ ನಮ್ಗೆ ಗೊತ್ತಿಲ್ಲ, ನಾವೆಲ್ಲರೂ ಒಂದ್ ಕಡೆ ಕೂತಿದ್ದೀವಿ. ಆದರೆ ಜಾತಿ ಯಾವಾಗ ಬರುತ್ತೆ ಗೊತ್ತಾ? ನಾಳೆ ಎಲೆಕ್ಷನ್ ಶುರುವಾಗ್ಲಿ, ಅವನು ಎಂಥ ಅಯೋಗ್ಯನಾದ್ರೂ ಸರಿ CM ಆಗಬೇಕು. ಯಾಕೆ ಅಂದ್ರೆ ನಮ್ ಜಾತಿಯವನು. ಅವನು ಅಯೋಗ್ಯನಾದ್ರೂ ಸರಿ ಅವನಿಗೆ ಟಿಕೆಟ್ ಸಿಗಬೇಕು, ಅವನು ಗೆಲ್ಲಬೇಕು. ಯಾಕೆಂದ್ರೆ ನಮ್ ಜಾತಿಯವನು. ನಮ್ ಜಾತಿಯವನಿಗೆ ಟಿಕೆಟ್ ಕೊಡಬೇಕು, ನಮ್ ಜಾತಿಯವನ್ನ MLA ಮಾಡಬೇಕು, ನಮ್ ಜಾತಿಯನ್ನ CM ಮಾಡಬೇಕು. ಹಿಂಗ ಅನ್ಕೊಂಡು ಹಿಂದೂ ಸಮಾಜ ಚೂರ್ ಆಗ್ತಾ ಇದೆ. ಆದ್ರೆ ನಮ್ಮ ಎದುರಿಗಿರುವಂತ ಎಲ್ಲ ರಿಲಿಜನ್ಗಳು ಒಗ್ಗಟ್ಟಾಗಿ ಕೂತು ಬಿಟ್ಟಿವೆ. ನಾವು ಒಗ್ಗಟ್ಟಾಗೋದು ಯಾವಾಗ? ಅಕಸ್ಮಾತ್ ನಾವೇನಾದ್ರೂ ಒಗ್ಗಟ್ಟಾಗದೆ ಹೋದ್ರೆ ಏನಾಗುತ್ತೆ ಗೊತ್ತೇನು? ಅದಾಗ್ಲೇ ಅಸ್ಸಾಂ ಕೈ ತಪ್ಪಿ ಹೋಗ್ತಾ ಇದೆ. ನಾನು 2001ರ ಸೆನ್ಸಸ್ ನೋಡ್ತಾ ಇದ್ದೆ. ಅಸ್ಸಾಂನಲ್ಲಿ 3 ಜನರಲ್ಲಿ ಒಬ್ಬ ಮುಸಲ್ಮಾನ. ಎಲ್ಲಿಂದ ಬಂದ? ಬಾಂಗ್ಲಾದಿಂದ ಬಂದ. ಅವನು ರೋಹಿಂಗ್ಯಾಗಳಲ್ಲಿ ಬಿಟ್ಕೊಂಡ. 3 ಜನ ಸೇರಿದ್ರೆ ಅದರಲ್ಲೊಬ್ಬ ಮುಸಲ್ಮಾನ. ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ 4 ಜನ ಇದ್ರೆ ಒಬ್ಬ ಮುಸಲ್ಮಾನ. ಕರ್ನಾಟಕದಲ್ಲೂ ಬಹಳ ಕಠಿಣ, ಒಳ್ಳೆ ಪರಿಸ್ಥಿತಿ ಇದೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದ್ರೆ, ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿರುವ ಜಾಗವನ್ನ ಸರ್ಕಾರ ಬುಲ್ಡೋಸ್ ಮಾಡಿ ಅಲ್ಲಿರೋರ್ನೆಲ್ಲ ಓಡಿಸುತ್ತೆ. ಕೊನೆಗೆ ಅವ್ರು ಕೇಳ್ಕೊಂಡ್ರು ಅನ್ನೋ ಕಾರಣಕ್ಕೆ, ಹೈಕಮಾಂಡ್ ಉಗೀತು ಅನ್ನೋ ಕಾರಣಕ್ಕೋಸ್ಕರ ನಾವು ಕಟ್ಟಿರುವ ತೆರಿಗೆಯ ಹಣದಲ್ಲಿ ಮನೆಯನ್ನ ಕಟ್ಟಿ ಅಪಾರ್ಟ್ಮೆಂಟ್ಗಳನ್ನ ಇಲ್ಲೀಗಲ್ ಎನ್ಕ್ರೋಚ್ ಮಾಡಿದ ಅನ್ಯ ದೇಶದ ಜನರಿಗೆ ಕೊಡುತ್ತೆ. ನಾವೆಲ್ಲಿದ್ದೀವಿ ಮಿತ್ರ? ಸ್ವಲ್ಪ ಮೈ ಮರೆತರೆ ಇದ್ದ ಭೂಮಿಯನ್ನ ಕಳ್ಕೊಳ್ತೀವಿ. ಸ್ವಲ್ಪ ಮೈ ಮರೆತು ನಾವು ಒಡಕೊಂಡು ಛಿದ್ರವಾಗಿ ಹೋದ್ರೆ ಈ ಕರ್ನಾಟಕ ನಮ್ಮದಾಗಿ ಉಳ್ಕೊಳ್ಳಲ್ಲ. ಸ್ವಲ್ಪ ಮೈ ಮರೆತರೆ ನಾವೆಲ್ಲರೂ ಕೂಡ ಯಾವ ಭಾರತವನ್ನ ಗೌರವದಿಂದ ಹೇಳ್ತಿದ್ವೋ ಆ ಭಾರತದಲ್ಲಿ ಕರ್ನಾಟಕ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳಲ್ಲ. ಈ ಕಾರಣಕ್ಕೆ ಒಗ್ಗಟ್ಟಾಗಿರ್ಬೇಕಾದಂತ ಅಗತ್ಯ ಇದೆ. ನಂಗೆ ತುಂಬಾ ಜನ ಹೇಳ್ತಾರೆ, ಹಿಂದೂಗಳು 3 ಮಕ್ಕಳು ಮಾಡ್ಕೋಬೇಕು, 4 ಮಕ್ಕಳು ಮಾಡ್ಕೋಬೇಕು. ಮಕ್ಕಳು ಮಾಡಿಯೇ ಸಂಖ್ಯೆ ಮಾಡಬೇಕು ಅಂತಿಲ್ಲ ಮಿತ್ರರೇ. ಅನ್ಯ ಮತದ ಅನೇಕರು ಹಿಂದೂ ಧರ್ಮ ಸ್ವೀಕಾರಕ್ಕೆ ಮುಂದೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಸ್ವಲ್ಪ ಹೃದಯ ದೊಡ್ಡದು ಮಾಡರಲ್ಲ. ಎಲ್ಲ ಸಮಾಜದ ಪ್ರಮುಖರಿದ್ದೀರಿ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದ ಮೂಲಕ ಕರೆ ಕೊಡಿ. ಯಾವುದಾದ್ರೂ ಬೇರೆ ಮತದವರು, ಸಮುದಾಯದವರು ನಮ್ಮ ಸಮಾಜಕ್ಕೆ ಬರಬೇಕು ಅಂತಿದ್ರೆ ನಾವು ಎದೆ ತೆರೆದು ಸ್ವಾಗತ ಮಾಡ್ತೀವಿ ಅಂತ ಒಂದು ಮುಕ್ತವಾದ ಕರೆ ಕೊಡಿ.
ಎಲ್ಲ ಸಮಾಜದ ಪ್ರಮುಖ ಸಾಧುಗಳು ಕರೆ ಕೊಡ್ಲಿ. ಯಾವುದಾದ್ರೂ ಮತದಿಂದ ಆ ಮತದ ಆ ರಿಲಿಜನ್ನ ಶೋಷಣೆಯನ್ನು ಸಹಿಸ್ಲಿಕ್ಕಾಗದ ಹೆಣ್ಣು ಮಕ್ಕಳು, ಆ ರಿಲಿಜನ್ನ ಸಮಸ್ಯೆಗಳನ್ನು ಸಹಿಸ್ಲಿಕ್ಕಾಗದ ಅಲ್ಲಿನ ಗಂಡು ಮಕ್ಕಳು, ನಾವು ಆಧ್ಯಾತ್ಮದ ಹಾದಿಯಲ್ಲಿ ನಡಿಬೇಕು, ಯುದ್ಧ ಮಾಡ್ಲಿಕ್ಕೆ ಬಂದ ಸೈನಿಕರಲ್ಲ ಅಂತ ಭಾವಿಸುವಂತ ಆಧ್ಯಾತ್ಮ ಜೀವಿಗಳಿದ್ರೆ ಬನ್ನಿ ನಮ್ಮ ಸಮಾಜಕ್ಕೆ, ನಾವು ಎದೆ ತೆರೆದು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ಅಂತ ಕರೆಸ್ಕೊಳ್ಳಿ. ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಪಕ್ಕದ ಸಮಾಜದ ಮತ್ತೊಬ್ಬ ಗಂಡು ಮಗನನ್ನ ಪ್ರೀತಿಸಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ತೀವಿ. ಆದ್ರೆ ನಮ್ಮ ಹೆಣ್ಣು ಮಗಳು ಯಾವುದೋ ರಿಲಿಜನ್ ಜೊತೆ ಓಡೋಗ್ಬಿಟ್ರೆ ಅವಳಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ. ಹೆಂಗ್ರಿ ಇದು? ಸ್ವಲ್ಪ ವಿಶಾಲ ಆಗೋಣ ಅಲ್ಲ? ಎಲ್ಲ ಸಮಾಜವು ನಮ್ಮದ್ದು, ಹಿಂದೂ ಸಮಾಜದ ಒಂದು ಅಂಗ ಅಂತ ಭಾವಿಸಿ ನಾವು ವಿಶಾಲ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಈ ಸಮಾಜವನ್ನ ಅಲುಗಾಡಿಸುವ ತಾಕತ್ತು ಯಾರಿಗೂ ಇಲ್ಲ ಮಿತ್ರರೇ. ಇಡೀ ಜಗತ್ತು ಈಗ ಭಾರತದ ಕಡೆ ತಿರ್ಕೊಂಡು ಕೂತ್ಕೊಂಡಿದೆ. ಹೊಸ ಭಾರತ ನಿರ್ಮಾಣ ಆದ್ರೆ ಜಗತ್ತಿಗೆ ಬೆಳಕಾಗುತ್ತೆ ಅಂತ ಕಾಯ್ಕೊಂಡು ಕೂತಿದೆ. ಹೀಗಿರುವಾಗ ಒಳಗೆ ಕಿತ್ತಾಟ ಮಾಡ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಸಂಘ ಹೇಳಿದೆ, ಈ ಬಾರಿ 5 ಮಂತ್ರಗಳನ್ನ ತಗೊಂಡಿದೆ. ಮೊದಲನೇದು ಸ್ವದೇಶಿ ಮಂತ್ರ. ನಾನು ಸ್ವದೇಶಿ ವಸ್ತುಗಳನ್ನ ಬಳಸ್ತೀನಿ. ಬರೀ ವಸ್ತುಗಳ ಮಾತ್ರ ಅಲ್ಲ, ನಾನು ಆಡುವ ಭಾಷೆ ಈ ನೆಲದ್ದು, ನಾನು ಕುಡಿಯುವ ನೀರು ಈ ನೆಲದ್ದು, ನಾನು ಹಾಕುವ ಬಟ್ಟೆ ಈ ನೆಲದ್ದು, ನಾನು ಏನು ಮಾಡ್ತೀನೋ ಎಲ್ಲವೂ ಈ ನೆಲಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮ್ಮ ಮಕ್ಕಳಿಗೆ ಒಂದು ಸಂದೇಶ ಕೊಡಬೇಕಾಗಿದೆ. ಅದು ಸ್ವದೇಶಿ ಮಂತ್ರದ ಮೂಲಕ ಕೊಡಬೇಕಾಗಿದೆ. ನಮ್ಮ ಕುಟುಂಬವನ್ನ ಬಲಗೊಳಿಸಿಕೊಳ್ಳಬೇಕಾಗಿದೆ. ನಮ್ಮ ಕುಟುಂಬಗಳು ಛಿದ್ರವಾಗ್ತಾ ಇರೋ ಹೊತ್ತಿನಲ್ಲಿ ಅದನ್ನ ಗಟ್ಟಿಯಾಗಿ ಕೂರಿಸಬೇಕಾಗಿದೆ. ಇಲ್ಲೇ ಪಕ್ಕದಲ್ಲಿ ಬೆಳಗಾವಿಯ ಒಂದು ಹಳ್ಳಿಯ ರಿಪೋರ್ಟ್ ನಾನು ನೋಡ್ತಿದ್ದೆ. ಆ ರಿಪೋರ್ಟ್ ನಲ್ಲಿ ಹೇಳ್ತಾರೆ, ಆ ಹಳ್ಳಿಯಲ್ಲಿರುವಂತಹ ಗ್ರಾಮ ಪಂಚಾಯತ್ ಅವರು ಡಿಸೈಡ್ ಮಾಡಿದ್ದಾರಂತೆ, ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೂ ಮನೆಯಲ್ಲಿ ಯಾರು ಮೊಬೈಲ್ ಬಳಸುವಂತಿಲ್ಲ, ಟಿವಿ ಹಾಕುವಂತಿಲ್ಲ. ಶಬಾಷ್! ಒಂದು ಪುಟ್ಟ ಹಳ್ಳಿ ನಿರ್ಣಯ ಮಾಡಿದೆ. ಚಪ್ಪಾಳೆ ಹೊಡೆದಿರೋರು ಎಲ್ರಿಗೂ ನನ್ನ ವಿನಂತಿ ಇದೆ, ಒಂದು ಸಂಕಲ್ಪ ಮಾಡಿ, ಅದನ್ನು ಗ್ರಾಮ ಪಂಚಾಯತಿಯವರು, ಟೌನ್ ಮುನ್ಸಿಪಲ್ ಅವರೇ ಯಾಕೆ ಮಾಡಬೇಕು? ನಮ್ಮ ಮನೇಲಿ ನಾವೇ ನಿರ್ಣಯ ಮಾಡೋಣ. 7 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲ ಆಫ್. ಒಂದು ನಾವು ಓದಕ್ ಕೂತ್ಕೋತೀವಿ, ಇಲ್ಲ ಎಲ್ಲರೂ ಮನೆಯವ್ರು ಕೂತ್ಕೊಂಡು ಮಾತನಾಡ್ತೀವಿ ಅಂತ ಒಂದು ಸಂಕಲ್ಪವನ್ನ ನಾವೇ ತೆಗೆದುಕೊಂಡ್ರೆ ನಮ್ಮ ಕುಟುಂಬ ಪ್ರಬೋಧನ ಅದಕ್ಕಿಂತ ಚೆನ್ನಾಗಿರೋದು ಮತ್ತೇನ್ ಸಾಧ್ಯ? ಮನೆಯಿಂದ ಆಚೆ ಬಂದ್ರೆ ನಾವು ಸಮಾಜದಲ್ಲಿ ಒಟ್ಟಾಗಿರ್ಬೇಕಾದಂತ ಅಗತ್ಯ ಇದೆ, ಸಾಮರಸ್ಯದ ಅಗತ್ಯ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು. ಎಲ್ಲ ಸಮಾಜದ ಎಲ್ಲ ಜಾತಿಯ ಜನ ಒಟ್ಟಾಗಿ ಸೇರಿದ್ರೆ ಏನ್ ಸುಂದರವಾಗಿ ಕಾಣುತ್ತೆ, ಮುತ್ತುಗಳನ್ನ ಹರಡಿಟ್ಟಂತೆ ಕಾಣುತ್ತೆ. ತಾಯಿ ಭಾರತಿ ಇವತ್ತು ನೋಡ್ತಿರ್ತಾಳೆ, ವಾ ನನ್ನ ಸಮಾಜದ ಮುತ್ತುಗಳನ್ನ ಚಿಕ್ಕೋಡಿಯ ಈ ಮೈದಾನದಲ್ಲಿ ಚೆಲ್ಲಿದ್ದಾರಲ್ಲ, ಏನ್ ಸುಂದರವಾಗಿ ಕಾಣ್ತಾ ಇದೆ ಅಂತ. ಯಾಕೆ? ಎಲ್ಲ ಜಾತಿಯವರು ಸೇರಿದ್ದಕ್ಕೆ, ಎಲ್ಲ ಸಮುದಾಯದವರು ಸೇರಿದ್ದಕ್ಕೆ. ಇದು ಒಂದೇ ಜಾತಿಯ ಸಮಾವೇಶ ಆಗಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಎಲ್ಲ ಜಾತಿಯವರು ಸೇರಿದ ಹಿಂದೂ ಸಮಾವೇಶ ಆಗಿದ್ದಕ್ಕೆ ಅವಳ ಮುಖದಲ್ಲಿ ಮಂದಹಾಸ ಇರೋದು ಎಷ್ಟು ಸುಂದರವಾಗಿದೆ. ಈ ಸಾಮರಸ್ಯವನ್ನ ಮನೆಯಿಂದ ಆಚೆಗೆ ವಿಸ್ತರಿಸಿಕೊಂಡು ಬರೋಣ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಅದು ಹೇಳುತ್ತೆ ಸಂಘ. 4ನೇದು ಹೇಳುತ್ತೆ, ಪರಿಸರವನ್ನು ಕಾಪಾಡ್ಕೊಳ್ಳಿ. ಒಂದು ಗಿಡವನ್ನಾದ್ರೂ ಒಂದು ವರ್ಷಕ್ಕೆ ನೆಡುವ ಸಂಕಲ್ಪವನ್ನ ಮಾಡಿ ಅಂತ. 5ನೇದು ಹೇಳುತ್ತೆ, ನಾಗರಿಕ ಕರ್ತವ್ಯವನ್ನ ಪಾಲನೆ ಮಾಡಿ ಅಂತ. ನಾವು ರೆಡ್ ಲೈಟ್ ಬಂದಾಗ ನಾವು ನಿಲ್ಲಿಸಬೇಕು ಗಾಡಿನ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ, ಸಮಾಜಕ್ಕೆ ತೊಂದರೆ ಕೊಡದೇ ಇರೋಣ. ನನಗೆ ಒಂದೇ ಒಂದು ಪ್ರಾಬ್ಲಮ್ ಇರೋದು ಏನು ಅಂತಂದ್ರೆ, ನಾವಿವೆಲ್ಲ ಮಾಡ್ತೀವಿ ಸರಿ, ನಾವು ಮೆರವಣಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಡಿಜೆ ಸೌಂಡ್ ಬೇಡ, ಸ್ವಲ್ಪ ಸಣ್ಣ ಮಾಡು ಅಂತ ನಾವು ಹೇಳ್ತೀವಿ ಸರಿ. ಆದ್ರೆ ನಮ್ಮ ಮೆರವಣಿಗೆ ಮೇಲೆ ತನ್ನ ಮನೆ ಮೇಲಿಂದ ಕಲ್ಲು ಹೊಡೆಯುವವನಿಗೆ ನಾಗರಿಕ ಪ್ರಜ್ಞೆ ಹೇಳಿಕೊಡುವವರು ಯಾರು? ಈ ಪ್ರಶ್ನೆ ನನ್ನನ್ನು ಕಾಡ್ತಿರುತ್ತೆ ಯಾವಾಗ್ಲೂ. ಹಿಂಗಾಗಿ ನಾಗರಿಕ ಪ್ರಜ್ಞೆಯನ್ನ ನಾವು ಪಾಲಿಸಿದರಷ್ಟೇ ಸಾಲದು, ಇಡೀ ದೇಶಕ್ಕೂ ಅದನ್ನ ಹೇಳಿಕೊಡುವಂತ ಹೊಣೆಗಾರಿಕೆ ಹಿಂದೂ ಸಮಾಜ ತನ್ನ ಹೆಗಲ ಮೇಲೆ ತೆಗೆದುಕೊಳ್ಬೇಕಾಗಿದೆ. ಏನು ತಲೆ ಕೆಡಿಸ್ಕೊಳ್ಬೇಡಿ. ಹೊಸ ಪೀಳಿಗೆಯ ತಾರುಣ್ಯ ಹೆಂಗಿದೆ ಅಂತಂದ್ರೆ ಇವೆಲ್ಲವನ್ನೂ ಕೂಡ ಜೊತೆಯಲ್ಲಿ ಮಾಡಬಲ್ಲದು. ಒಂದು ಕಾಲ ಇತ್ತು, ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಎಲ್ಲೋ ಯಾರೋ ಹೇಳಿದ್ದನ್ನ ನಂಬಬೇಕಾದ ಸ್ಥಿತಿ ಇತ್ತು. ಇವತ್ತು ಹಂಗಿಲ್ಲ, ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಈ ದೇಶದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲ ಹೊಸ ಪೀಳಿಗೆಯ ತರುಣರಿದ್ದಾರೆ. ಅವರು ಈ ನಾಡನ್ನ ಕಟ್ಟಲಿಕ್ಕೋಸ್ಕರ ಮುಂದೆ ಬರ್ತಾರೆ. ಆ ನಾಡನ್ನ ಕಟ್ಟುವಂತ ಈ ದಿಕ್ಕಿನಲ್ಲಿ 100 ವರ್ಷದ ಈ ಸಂಘ ಮಾಡಿರುವಂತ ಕೃತ್ಯಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಮರ್ಪಿಸಬೇಕಾಗಿದೆ. ಮಿತ್ರರೇ, ಹಿಂದೂ ಸಮಾಜೋತ್ಸವ ಬರೀ ಹಿಂದೂ ಸಮಾಜವನ್ನ ಒಗ್ಗಟ್ಟು ಮಾಡೋದಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಈ ಸಮಾಜವನ್ನು ಉಳಿಸಿ ಹೋಗುವಂತ ಪ್ರಯತ್ನ. 10,000 ವರ್ಷಗಳಿಂದನ ಹಿಂದೂ ಸಂಸ್ಕೃತಿ ಇವತ್ತಿಗೂ ಚಿಕ್ಕೋಡಿಯಲ್ಲಿದೆ. ಇದೇ ಚಿಕ್ಕೋಡಿಯಲ್ಲಿರುವಂತ ಈ ಸಂಸ್ಕೃತಿ
ಮುಂದಿನ 10,000 ವರ್ಷಗಳ ನಂತರ ಮತ್ತೊಂದು ಹಿಂದೂ ಸಮಾಜೋತ್ಸವ ಹಿಂಗೆ ನಡೆದು ಅವತ್ತು ಸಂಘಕ್ಕೆ 10,100 ವರ್ಷ ಆಗಿದ್ದಾಗ ಮತ್ತೊಬ್ಬ ಚಕ್ರವರ್ತಿ ಸೂಲಿಬೆಲೆ ಬಂದು ನಿಂತು ಮಾತಾಡುವಾಗ್ಲೂ ಈ ಸಮಾಜ ಇಷ್ಟೇ ಸ್ಟ್ರಾಂಗ್ ಆಗಿರಬೇಕು, ಸಾಧ್ಯವಾದರೆ ಇನ್ ಸ್ವಲ್ಪ ದೊಡ್ಡದಾಗಿರಬೇಕು. ನನಗೆ ಅಧ್ಯಕ್ಷರು ಇವತ್ತು ಮಾತನಾಡುವಾಗ ನಾನು ಕೇಳ್ತಾ ಇದ್ದೆ, ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾ ಇದ್ರು, ಪಾಕಿಸ್ತಾನ ತಗೋರಿ, ನೀವು ಬಾಂಗ್ಲಾದೇಶ್ ತಗೋರಿ, ಆ ಕಡೆ ಶ್ರೀಲಂಕಾ ತಗೋರಿ, ಮಯನ್ಮಾರ್ ತಗೋರಿ. ಅವ್ರು ಹೇಳಿದ್ದು ಇದ್ ನೋಡಿ ಏನೇನ್ ನಡೀತಿದೆ ಅಂತ. ಬಟ್ ನಾನು ಅವಾಗ ಹೇಳ್ತಿದ್ದೆ, ನಾವು ತಗೋತೀವಿ, ಸದ್ಯದಲ್ಲೇ ತಗೋತೀವಿ, ಪಾಕಿಸ್ತಾನ ತಗೋತೀವಿ, ನಾವು ಪಾಕಿಸ್ತಾನ ತಗೋತೀವಿ, ನಾವು ಬಾಂಗ್ಲಾದೇಶ ತಗೋತೀವಿ, ನಾವು ಅಫ್ಘಾನಿಸ್ತಾನ ನಮ್ದು ಮಾಡ್ಕೋತೀವಿ. ಈಗಾಗಲೇ ಅಫ್ಘಾನಿಸ್ತಾನ ನಮ್ದಾಗಿದೆ, ನಮ್ಮನ್ನು ಪ್ರೀತಿಸ್ತಾರೆ ಬಹಳ ಜನ. ಶ್ರೀಲಂಕಾ ನಮ್ದಾಗಿದೆ, ಮಯನ್ಮಾರ್ ಬಾಲ ಮುದುರ್ಕೊಂಡು ಬಿದ್ದಿದೆ, ಎಲ್ಲವೂ ನಮ್ದಾಗುತ್ತೆ. ಯಾವ ಭಾರತವನ್ನ ಚಿಕ್ಕದಾಗಿ ನೋಡ್ತಿದ್ದೀವಲ್ಲ ಅದನ್ನ ಅಖಂಡ ಭಾರತವಾಗಿಸಬೇಕು, ಭಾರತವನ್ನ ವಿಶ್ವಗುರುವಾಗಿಸಬೇಕು ಅಂತ ಸಂಘ ನಾನು ಚಿಕ್ಕಂದಿನಿಂದ ಯಾವ ಕನಸನ್ನ ನನ್ನಲ್ಲಿ ಕಾಣಿಸ್ತಾ ಇದೆಯೋ ಆ ಕನಸನ್ನ ಸಾಕಾರ ಮಾಡಿಯೇ ಮಾಡಿಕೊಳ್ತೀನಿ ಎನ್ನುವಂತ ದೃಢವಾದ ವಿಶ್ವಾಸವನ್ನ ಈ ನಾಡಿನ ತರುಣರ ಪರವಾಗಿ ನಾನು ನಿಮಗೆ ಕೊಡ್ತೀನಿ. ನೀವು ನಮಗೆ ಆಶೀರ್ವಾದ ಮಾಡಿ, ಬೆನ್ನ ಹಿಂದೆ ನಿಂತ್ಕೊಂಡು ನೀವು ಮಾಡಿದ್ದಕ್ಕೆಲ್ಲ ನಾವು ಜೊತೆಯಲ್ಲಿದ್ದೀವಿ ಅಂತ ಹೇಳಿ ಸಾಕು. ನಾವು ಮತ್ತೊಂದು ಭಾರತವನ್ನ, ಸಮರ್ಥ ಭಾರತವನ್ನ, ಇನ್ನೂ ದೊಡ್ಡದಾಗಿರುವ ಭಾರತವನ್ನ ಕಟ್ತೀವಿ ಅಂತ ವಿಶ್ವಾಸ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಲ ಭಾರತ್ ಮಾತೆ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ, ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್. ಸಂಪಾದನಾ ಸ್ವಾಮಿಗಳ ಅಡಿದಾವರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಈಗ ತಾನೇ ನಿರ್ಗಮಿಸಿದಂಥ ಮುನಿರಾಜ್ ಮಹಾರಾಜರಿಗೂ ಕೂಡ ಚರಣ ಕಮಲಗಳಿಗೆ ವಂದಿಸಿ, ಇವತ್ತಿನ ಚಿಕ್ಕೋಡಿ ಪಟ್ಟಣದ ಐತಿಹಾಸಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಜಗದೀಶಣ್ಣ ಕವಟಿಮಠ ಅವರೇ, ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರು ಯುವಕರ ಕಣ್ಮಣಿ ಆಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ಅವರೇ, ಸಂಚಾಲನಾ ಸಮಿತಿಯ ಎಲ್ಲ ಅತಿಥಿಗಳೇ, ಎಲ್ಲ ಸದಸ್ಯರೇ, ಚಿಕ್ಕೋಡಿಯ ಪುರಸಭೆಯ ಸದಸ್ಯರು, ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ವೀಣಾ ಅಕ್ಕ ಕವಟಿಮಠ ಅವರೇ, ಚಿಕ್ಕೋಡಿಯ ಸುಪುತ್ರರು, ಮಾಜಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ಶ್ರೀ ಮಹಾಂತೇಶಣ್ಣ ಕವಟಿಮಠ ಅವರೇ, ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ತಾಯಂದಿರೇ, ಅಕ್ಕಂದಿರೇ ಹಾಗೂ ಚಿಕ್ಕೋಡಿ ಭಾಗದ ಯಾವತ್ತು ಗೌರವಾನ್ವಿತ ನಾಗರಿಕರೇ, ನಾನು ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರ ಭಾಷಣ ಆದಮೇಲೆ ಭಾಷಣ ಕೊಡಬೇಡ್ರಿ ಅಂತ ನಾನು ಕೇಳ್ಕೊಂಡಿದ್ದೆ. ಆದರೆ ಆಯೋಜಕರು ಅದನ್ನು ಕೇಳಲಿಲ್ಲ. ನನ್ನ ಮೇಲೆ ಯಾವ ಸಿಟ್ಟನ್ನು ತೀರಿಸ್ಕೊಂಡವ್ರು ಗೊತ್ತಿಲ್ಲ. ಬಟ್ ದಯವಿಟ್ಟು ಇನ್ನು 2 ನಿಮಿಷದಲ್ಲಿ ನನ್ನ ಭಾಷಣ ಮುಗಿಸ್ತೇನೆ. ಇನ್ನು ಸ್ವಾಮೀಜಿಯವರ ಆಶೀರ್ವಚನ ಕೂಡ ಇದೆ, ತಾವು ದಯವಿಟ್ಟು ಅದನ್ನು ಕೇಳ್ಕೊಂಡು ಹೋಗಬೇಕು. ಚಿಕ್ಕೋಡಿ ಪಟ್ಟಣದ ಐತಿಹಾಸಿಕ ಸಮಾವೇಶ, ಇವತ್ತು ಪಟ್ಟಣದಲ್ಲಿ ನಾವು ವೈಯಕ್ತಿಕ ಜಾತಿ ಸಮಾವೇಶ ಸಮ್ಮೇಳನಗಳನ್ನು ನೋಡ್ತಿರ್ತೀವಿ. ಆದರೆ ಇವತ್ತು ಚಿಕ್ಕೋಡಿ ಪಟ್ಟಣದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲ್ಲ ಸಮಸ್ತ ಜಾತಿ ವರ್ಗದವರನ್ನ ಕೂಡಿಸಿಕೊಂಡು ಇವತ್ತು ಹಿಂದೂ ಸಮಾವೇಶವನ್ನು, ವಿರಾಟ ಹಿಂದೂ ಸಮಾವೇಶವನ್ನು ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕ್ರಮದ ಆಯೋಜಕರಿಗೆ ಚಿಕ್ಕೋಡಿಯ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ವಿರಾಟ ಹಿಂದೂ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಹಿಂದೂ ಶಬ್ದ ಬಂದರೆ ನಾವು 2 ಭಾರತ ದೇಶದ ಇತಿಹಾಸದಲ್ಲಿ 2 ಚೇತನಗಳನ್ನು ನೆನೆಸಬೇಕಾಗ್ತದೆ. ಒಂದು, ಈ ಭಾರತ ದೇಶದ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಇಡೀ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದಂಥ ಈ ಭಾಗದ, ಈ ದೇಶದ ಧೀಮಂತ ನಾಯಕರು, ಸಂತರು, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಆದರೆ, ಈ ಇತಿಹಾಸದಲ್ಲಿ ಮೊಘಲರು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ದಕ್ಷಿಣ ಭಾರತದ ಮುಂದುಗಡೆ ಬರದೆ ಹಾಗೆ ತಡೆದು ಗೋಡೆ ಅಂತ ನಿಂತು ಸಿಂಹಗರ್ಜನೆಯಿಂದ ಮೊಘಲರನ್ನು ಹಿಮ್ಮೆಟ್ಟಿಸಿದಂಥ ಶಿವಾಜಿ ಮಹಾರಾಜರನ್ನು ಈ ವೇದಿಕೆ ಮುಖಾಂತರ ಚಿಕ್ಕೋಡಿ ಜನತೆಯ ಸಮಸ್ತ ನಾಗರಿಕರ ಪರವಾಗಿ ನಾನು ಕೋಟಿ ಕೋಟಿ ನಮನಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಷಯಗಳು ಇಲ್ಲಿ ಚರ್ಚೆಗಳಾಗಿವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ವೇದಿಕೆ ಮುಖಾಂತರ ಕೆಲವೊಂದು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ.
ಆ ನಿರ್ಣಯಗಳಿಗೆ ತಮ್ಮೆಲ್ಲರ ಅನುಮೋದನೆ ಒಪ್ಪಿಗೆ ನಾನು ಬಯಸ್ತಾ ಇದ್ದೇನೆ. ತಾವೆಲ್ಲರೂ ತಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ತಮ್ಮ ಬಾಯಿಂದ ಓಂ ಎನ್ನುವ ಉಚ್ಚಾರಣೆ ಮಾಡುವ ಮುಖಾಂತರ ಆ ನಿರ್ಣಯಗಳಿಗೆ ಒಮ್ಮತ ಸೂಚಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು 5 ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ನಾನು 5 ನಿರ್ಣಯಗಳನ್ನು ಓದ್ತೀನಿ. ಓದಾದ ಮೇಲೆ 1, 2, 3 ಅಂದಮೇಲೆ ತಾವು ತಮ್ಮ ಒಮ್ಮತ ಸೂಚಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮೊದಲನೇ ನಿರ್ಣಯ ಮತಾಂತರವನ್ನು ತಡೆಗಟ್ಟುವುದು. ಚಿಕ್ಕೋಡಿ ನಗರದಲ್ಲಿನ ಜಾತಿ ಮತಗಳನ್ನು ತಾರತಮ್ಯ ಹೋಗಲಾಡಿಸಿ ಇವತ್ತು ಹಿಂದೂ ಬಾಂಧವರು ಬೇರೆ ಮತಕ್ಕೆ, ಬೇರೆ ಜಾತಿಗಳಿಗೆ, ಬೇರೆ ಮುಸಲ್ಮಾನ ಕ್ರೈಸ್ತ ಧರ್ಮಗಳಿಗೆ ಮತಾಂತರ ಆಗದೆ ಹಾಗೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಹಿಂದೂಗಳಿಗೆ ಮೂಡಿಸಬೇಕಾದ ಅರಿವು ಅನ್ನುವುದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಎರಡನೇ ನಿರ್ಣಯ ಬಂದುಬಿಟ್ಟು ಗೋ ಹತ್ಯೆ ನಿರ್ಮೂಲನೆ. ಕಾಮಧೇನು ಕಲ್ಪವೃಕ್ಷವಾಗಿರುವ ಪ್ರಾಚೀನ ದೈವವಾದ ಆಕಳನ್ನು ಕಸಾಯಿಖಾನೆಗೆ ಕಳಿಸದಂತೆ ನೋಡಿಕೊಳ್ಳುವುದು, ಅದರೊಟ್ಟಿಗೆ ಪುರಾಣ ಪಾವನ ಹಸುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಇದನ್ನು ಎರಡನೇ ನಿರ್ಣಯ ಅಂತೇಳಿ ನಾವು ತೆಗೆದುಕೊಳ್ತಾ ಇದ್ದೇವೆ. ತದನಂತರ ಮೂರನೇ ನಿರ್ಣಯ ಬಂದುಬಿಟ್ಟು ಚಿಕ್ಕೋಡಿ ಪಟ್ಟಣದಲ್ಲಿರುವ ಎಲ್ಲ ದೇವಾಲಯಗಳಲ್ಲಿ ಯಾವುದೇ ಜಾತಿ ವರ್ಗ ಯಾರಿಗೂ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಮುಕ್ತ ಅವಕಾಶ ಕಲ್ಪಿಸುವುದರ ಜೊತೆಗೆ ಚಿಕ್ಕೋಡಿಯ ಎಲ್ಲ ಗುಡಿಗಳಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರಗಳಲ್ಲಿ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಮಾಡಿಕೊಡುವಂಥದ್ದು ಮೂರನೆಯ ನಮ್ಮ ನಿರ್ಣಯ. ನಾಲ್ಕನೇ ನಿರ್ಣಯ, ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಇವತ್ತು ಮಹಿಳೆಯರು ಮುಕ್ತವಾಗಿ ಯಾವುದೇ ಹೊತ್ತಿನಲ್ಲಿ ಮುಕ್ತವಾಗಿ ನಿರ್ಭೀತಿಯಿಂದ ತಿರುಗಾಡಬೇಕಂತೇಳಿ ಮಹಾತ್ಮ ಗಾಂಧೀಜಿಯವರು ಕನಸನ್ನು ಕಂಡಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ನಾವು ಮಹಿಳೆಯರನ್ನು ಸುಭದ್ರತೆಯನ್ನು ಕಾಪಾಡಿಕೊಳ್ಳೋಸ್ಕರ ಅವರ ಸ್ತ್ರೀಯರಿಗೆ ಅಭದ್ರತೆಯನ್ನು ಕಾಡದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಇದು ನಮ್ಮ ನಾಲ್ಕನೇ ನಿರ್ಣಯ. ಕೊನೆಯ 5ನೇ ನಿರ್ಣಯ, ಚಿಕ್ಕೋಡಿಯ ಪರಿಸರದ ಕಾಳಜಿ. ಚಿಕ್ಕೋಡಿ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ಕನಿಷ್ಠ ಪಕ್ಷ ನಾವು ಪ್ಲಾಸ್ಟಿಕ್ ಮುಕ್ತ ಬಳಕೆಯ ವಾತಾವರಣವನ್ನು ನಿರ್ಮಿಸುವುದು, ಪ್ರತಿಯೊಬ್ಬರು ಕೂಡ ಪಟ್ಟಣದ ಅಂದವನ್ನು ಹೆಚ್ಚಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿರ್ಣಯಗಳಿಗೆ ತಮ್ಮೆಲ್ಲರ ಒಪ್ಪಿಗೆ ನಾನು ಅನುಮೋದನೆಯನ್ನು ಬಯಸ್ತಾ ಇದ್ದೇನೆ. ತಾವೆಲ್ಲರೂ ಎರಡೂ ಕೈಗಳನ್ನು ಮೇಲೆತ್ತುವ ಮೂಲಕ ಓಂ ಎಂದು ಉಚ್ಚರಿಸುವ ಮೂಲಕ ತಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಅಮೇರಿಕದಿಂದ ಭಾರತಕ್ಕೆ ಬಂದಾಗ ಭಾರತ ಮಾತೆಯ ಈ ಮಣ್ಣನ್ನು ತಲೆ ಮೇಲೆ ಹಾಕೋತಾರೆ. ಪತ್ರಕರ್ತ ಕೇಳ್ತಾರೆ, ಯಾಕೆ ಮಣ್ಣು ಹಾಕ್ಕೊಂಡ್ರಿ ಅಂಥೇಳಿ. ನಾನು ಅಮೇರಿಕದಲ್ಲಿರ್ತಕ್ಕಂತಹ ಆ ಭೋಗ ಭೂಮಿಯೊಳಗೆ ಆ ಗಾಳಿ ನನ್ನ ದೇಹಕ್ಕೆ ಮುಟ್ಟಿತ್ತು, ಅದಕ್ಕಾಗಿ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣನ್ನು ನಾನು ದೇಹ ಮೇಲೆ ಹಾಕ್ಕೊಂಡು ನಾನು ಪವಿತ್ರ ಅನ್ನುವಂಥ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಅಂಥ ಪವಿತ್ರ ದೇಶ ಹುಟ್ಟಿರ್ತಕ್ಕಂಥ ನಾವು ಮ್ಯಾಕ್ಸ್ ಮುಲ್ಲರ್ ಬರೀತಾರೆ, ಇನ್ನೊಂದು ಜನ್ಮ ನನಗಿದ್ದರೆ ನಾನು ಮತ್ತೆ ಭಾರತ ದೇಶದಲ್ಲಿ ಹುಡ್ತೀನಿ ಅನ್ನುವಂಥ ಮಾತನ್ನು ಮ್ಯಾಕ್ಸ್ ಮುಲ್ಲರ್ ಕೂಡ ಹೇಳಿರ್ತಕ್ಕಂಥದ್ದು. ಅಂತಹ ಪುಣ್ಯ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಏನು ಮಾಡಬೇಕು ಅಂದರೆ ದೇಶಾಭಿಮಾನವನ್ನು ಧರ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಇವತ್ತು ಇಲ್ಲೊಂದು ಮಾತನ್ನು ಹೇಳಿದ್ದೆ ನಾನು, ಒಂದು ಗಿಡ ಹಚ್ಚಬೇಕು ಅಂಥೇಳಿ. ನಮ್ಮ ತಾಯಂದು ನೆನ್ಪಿಟ್ಕೋಬೇಕು, ರಾಜಸ್ಥಾನದಲ್ಲಿ ಪಿಂಪ್ಲಂತ್ರಿ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಆ ಊರೊಳಗೆ ಮನೆ ಒಳಗೆ ಹೆಣ್ಣು ಮಗು ಹುಟ್ಟಿದರೆ ಆ ಊರಾಗ ಒಂದು ಹೆಣ್ಣು ಮಗು ಮನೆಯಾಗ ಹುಟ್ಟಿತಂದ್ರೆ ಆ ಮನೆಯವರು ಫಾರೆಸ್ಟ್ ಏರಿಯಾದೊಳಗೆ 111 ಗಿಡ ಹಚ್ತಾರೆ. ನಾವು 1 ಗಿಡ ಹಚ್ಚಕ್ಕೆ ತಯಾರಿಲ್ಲ ಇವತ್ತು. ಅಂದರೆ ಹೆಣ್ಣು ಮಕ್ಕಳನ್ನ ಎಷ್ಟು ಗೌರವಿಸ್ತಾರೆ ಅಂತಕ್ಕಂಥ ತಿಳ್ಕೊಳ್ಬೇಕು. ಇವತ್ತು ಅಲ್ಲಿ ಆ ಒಂದು ಗಿಡವನ್ನು ಯಾವ ರೀತಿ ಬೆಳೆಸ್ತಾರೆ, ಮನೆಯಲ್ಲೂ ಕೂಡ ಆ ಮಗು ಬೆಳೀಲಿ ಅಂತಕ್ಕಂಥ ಮಾತನ್ನು ಅವ್ರು ತಿಳ್ಕೊಂಡಿರ್ತಕ್ಕಂಥದ್ದು. ಇಂತಹ ಒಂದು ದೇಶ ನಮ್ಮದು. ಹೆಣ್ಣು ಮಕ್ಕಳನ್ನು ದೇವರ ಸಮಾನ ಕಂಡಿರ್ತಕ್ಕಂಥ ದೇಶ ಅದು ಭಾರತ ದೇಶ. ಇಂತಹ ಒಂದು ಚಿಕ್ಕೋಡಿ ಒಳಗೆ ಇವತ್ತು ವಿರಾಟ್ ಹಿಂದೂ ಸಮ್ಮೇಳನ ನಮ್ಮ ಸಂಚಾಲನಾ ಸಮಿತಿಯವರು ಭಾಳಷ್ಟು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ತಿಂಗಳ ಪರ್ಯಂತರವಾಗಿ ಅನೇಕ ಮೀಟಿಂಗ್ಗಳನ್ನ ಮಾಡಿ ಸಂಘಟನೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಸಂತೋಷ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಾಳಷ್ಟು ಜನ ಎಲ್ಲ ಜಗದೀಶ್ ಕೌಟ್ಮಠ ಹೇಳಿದಾಗೆ 44 ಸಮಾಜದವರು ಎಲ್ಲರೂ ಕೂಡ ಭಾಳಷ್ಟು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮ ಇದನ್ನು ಮನೆ ಕಾರ್ಯಕ್ರಮ ತಿಳ್ಕೊಂಡು ಎಲ್ಲರೂ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಬಾಂಗ್ಲಾದೇಶದ ಬಗ್ಗೆ ನೀವೆಲ್ಲ ಈಗಾಗಲೇ ಸುಲಿವಿಲವರು ಮಾತನಾಡಿದರು.
ಜಗದೀಶ್ ಅವರು ಮಾತನಾಡಿದರು. ನೋಡಿ, ಬಾಂಗ್ಲಾದೇಶದ ಜನ ಕರ್ನಾಟಕದಲ್ಲಿ ಪ್ರವೇಶ ಮಾಡಿದ್ದಾರೆ, 25 ಲಕ್ಷ ನಮ್ಮ ರಾಜ್ಯದಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥವರನ್ನು ಈ ರಾಜ್ಯದಿಂದ ಹೊರ ಹಾಕಬೇಕು. ಯಾಕಂದರೆ ನಮ್ಮ ರಾಜ್ಯ ಕರ್ನಾಟಕ ಉಳಿಬೇಕೆ ವಿನಃ ಬಾಂಗ್ಲಾ ಮತ್ತೊಂದು ಆಗಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮ ಮೇಲಿಂದ ಮೇಲೆ ಚಿಕ್ಕ ನಡೀಲಿ, ನಾವು ಕೂಡ ಒಂದು ಗದಿ ಅನ್ನುವಂಥ ಮಾತನ್ನು ಹೇಳ್ತಾ 2 ಮಾತಿಗೆ ನಾನು ಕೊಡ್ತಾ ಇದ್ದೇನೆ. ಪರಮ ಪೂಜ್ಯ ಅಭಯಶೇಖರ್ ಸೂರಿಜಿ ಅವರ ಶಿಷ್ಯರಾದ ಶ್ರೀ ಮುನಿರಾಜ್ಜಿ ಮಹಾರಾಜರು ಅವರಿಗೂ ಕೂಡ ಮನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾದ ಶ್ರೀ ಚಕ್ರವರ್ತಿ ಸುಲೇಬೆಲೆ ಸಂಸ್ಥಾಪಕರು ಯುವ ಬ್ರಿಗೇಡ್, ಈಗ ತಾನೇ ಅವರು ಕೂಡ ನಿರ್ಗಮಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಜಗದೀಶ್ ಕವಡ್ಗಿಮಠ್ ಅಧ್ಯಕ್ಷರು ವಿರಾಟ್ ಹಿಂದೂ ಸಮ್ಮೇಳನ ಸಮಿತಿ ಚಿಕ್ಕೋಡಿ, ಇವರಿಗೆ ಮನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಚಲನ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೈದಾನದ ವ್ಯವಸ್ಥೆ ಮಾಡಿದ ಶ್ರೀ TY ಕಿವಡ್ ಅವರಿಗೂ, ಪೊಲೀಸ್ ಸಿಬ್ಬಂದಿಯವರಿಗೂ, ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಯವರಿಗೂ, KEB ಅವರಿಗೂ, ಪುರಸಭೆಯ ಸದಸ್ಯರಿಗೂ, ಸಿಬ್ಬಂದಿಯವರಿಗೂ, ಚಿಕ್ಕೋಡಿಯ ಆಡಳಿತ ವ್ಯವಸ್ಥೆಯವರಿಗೂ, ತಾಲೂಕಾ ಆರೋಗ್ಯ ಇಲಾಖೆಯವರಿಗೂ, ಪತ್ರಕರ್ತ ಬಂಧುಗಳಿಗೂ, ಹಿರಿಯರಿಗೂ, ಅವರವರನ್ನದೇ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ತನು ಮನ ಧನವನ್ನು ನೀಡಿ ಸಹಕರಿಸಿದ ಎಲ್ಲರಿಗೂ ಮನಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. वन्दे मातरं सुजलां सुफलां मलयज शीतलां शस्यश्यामलां मातरं वन्दे मातरं शुभ्रज्योत्स्ना पुलकितयामिनी फुल्लकुसुमित द्रुमदलशोभिनी सुभाषिनी सुमधुरभाषिनी सुखदां वरदां मातरं वन्दे मातरं कोटि कोटि खण्ड कल कल निनाद कराले कोटि कोटि भुजैत्रत कर कर वाले के बोले मातुमि अभले बहुबलधारिणी नमामि धारिणी त्रिपुरवारिणी मातरं वन्दे मातरं तुमि विद्या तुमि धर्म तुमि हृदि तुमि मर्म त्वं हि प्राणा शरीरे बहुते तुमि मा शक्ति हृदये तुमि मा भक्ति तुम्हारी प्रतिमा गढ़ी मंदिरे मंदिरे वन्दे मातरं त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम्
ಮಾತರಂ ವಂದೇ ಮಾತರಂ ವಂದೇ ಮಾತರಂ बोलो भारत माता की जय वंदे मातरम वंदे मातरम शिवप्रियायै नमो नमः ॐ हैं ह्रीं श्रीं श्रीमात्रे शिवप्रियायै नमो नमः ॐ हैं ह्रीं श्रीं श्रीमात्रे शिवप्रियायै नमो नमः ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದು ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ಪ್ರೇಮ ಜೀವನ ನಿಮ್ಮ ಪಾಲಿನ ನನಗೇನು ಹೆಸರಿಲ್ಲ, ಹೆಸರು
ಕಣ್ಣು. ರಾಮ ರಾಮ. ರಾಮ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ನಾ ಇರುವೆನು ಒಳಗೆ. ನಾನು ನಿಮ್ಮ ಹೃದಯದೊಳಗೆ ನೀವು ನನ್ನನ್ನು ಬೇರೆಲ್ಲೋ ಹುಡುಕಬೇಡಿ. ನಿಮ್ಮ ಹೃದಯ ಶುದ್ಧವಾದಾಗ ನಾನು ನಿಮಗೆ ಕಾಣಿಸುತ್ತೇನೆ. ನೀ ಹುಡುಕಿದೆ ಹೊರಗೆ ಹೆಚ್ಚು ಮದದ ಹುಡುಗಿ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ सीताय पतये नमः। राम नाम हाडिरो राम बरुवनु, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ರಾಮ
ವಿನಾಯಕ ವಿನಯ ಕೆಡ ಅರುಳಿಯ ಗಣಪತಿ ಜಯ ಜಯ ಹರಿ ತಿರುಮರುಗನ ವಿಘ್ನ ವಿನಾಯಕ ವಿನಯ ಕೆಡ ಅರುಳಿಯ ಗಣಪತಿ ಜಯ ಜಯ ಹರಿ ತಿರುಮರುಗನ ವಿಘ್ನ ವಿನಾಯಕ ವಿನಯ ಕೆಡ ಅರುಳಿಯ ಗಣಪತಿ ಜಯ ಜಯ ಹರಿ ತಿರುಮರುಗನ ವಿಘ್ನ ವಿನಾಯಕ ವಿನಯ ಕೆಡ ಅರುಳಿಯ ಗಣಪತಿ ಜಯ ಜಯ ದಿಕ್ಕಿಟ ಉದರ ಗಣನ್ ಜಯ ಜಯ ದಿಕ್ಕಿಟ ಉದರ ಗಣನ್ ಕಿಣ್ಣಂ ದಿಕ್ಕಿಟ ಉದರ ಗಣನ್ ಜಯ ಜಯ ದಿಕ್ಕಿಟ ಉದರ ಗಣನ್ ಕಿಣ್ಣಂ ಕದಿಕ್ಕ ತುದಿಕ್ಕ ಯಾனை முகத்தவர் தொங்கிட கிடத்தக்க தொங்கு தக்க தேவர்கள் கணபதி கதிக்க துதிக்க யானை முகத்தவர் தொங்கிட கிடத்தக்க தொங்கு தக்க தேவர்கள் கணபதி திக்கிட கிடத்தக்க திக்கு தொங்க கணபதி கௌத்துவம் கற்றவர் வினையர உக்குடுதாம் உக்குடுதை திக்கிட கிடத்தக்க திக்கு தொங்க கணபதி கௌத்துவம் கற்றவர் வினையர உக்குடுதாம் உக்குடுதை தக்குதி குதக்கிட தொங்கிட கிடத்தகடன் தங்கி கிடத்தக்க திக்கிகா தததா सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तान। सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तान। हमने कहा है तुम भी कहो